ಅಯ್ಯೋ ಪ್ಯಾಟಿ ಕುದ್ರಿ ಜುಟ್ಟು. ಏ ಏನೇ ಓದಿದ್ದೀಯ ನೀನು? ಅಲ್ಲ ಕಣೆ, ತಲೆ ಒಳಗೆ ಬುದ್ಧಿ ಗಿದ್ದಿ ಏನಾದ್ರು ಐತೆ ನಿನಗೆ? ಅಲ್ಲ, ನಮ್ಮನ್ನು ತಗೊಂಡೋಗಿ ಹಳದಲ್ಲಿ ದಬ್ಬಾಕ್ಬಿಟ್ಟಿಯಲ್ಲ. ಅಯ್ಯೋ ನಿನ್ನ ಮನೆ ಕಾಯೋಗ, ನಿನ್ನ ಮನೆ ಕರಿ ನಾಕ ಬಂದ ಕಚ್ಚ. ಅಲ್ಲ ಕಣೆ, ನಿನ್ನ ಅತ್ತೆ ಎಂತ ಸೊಸೆ ತಗೊಬಂದವಳೆ, ಈ ಊರನ್ನೇ ಹಾಳು ಮಾಡೋಂಥ ಸೊಸೆ ತಗೊಬಂದವಳಲ್ಲಿ. ನನ್ನ ಸೊಸೆ ಕಲ್ತವಳೆ, ನನ್ನ ಸೊಸೆ ಕಲ್ತವಳೆ ಅಂತ ಏನು ಬಿಲ್ಡಪ್ ಕೊಟ್ಟಿದ್ದು ಬಿಲ್ಡಪ್ ಕೊಟ್ಟಿದ್ದು. ಕಂಡವ್ರ ಮನೆ ಹಾಳು ಮಾಡೋ ಬುದ್ಧಿನೇ ಇದ್ದಿದ್ದಲ್ಲ ನಿಂಗೆ. ಅಯ್ಯೋ ಶಿವನೇ, ಈ ಸರ್ಸಂದು ಅಕ್ಕಂಗೆ ಏನಾಯ್ತಪ್ಪ? ಕುದುರೆ ಜಿಟ್ಟು ತಿರ್ಗಲ್ಲ ಈ ಕಡೆ. ಅಯ್ಯೋ ನಿನ್ನ ಮನೆ ಕಾಲ್ ಹೋಗ. ತಗೊಳೋ ನಮ್ಮ ಏಳ್ಕೆರೆ ನೀರು ಕುಡ್ಸೋಂಗ್ ಮಾಡ್ಬಿಟ್ಟಿಯಲ್ಲ. ಅಯ್ಯೋ ನಿನ್ನ ಮಾತು ನಂಬಿ ಅದೇ ಅವಳ ಬಂದ್ಲಲ್ಲ, ಅವಳಿಗೆಲ್ಲಾನು ಹೇಳ್ಕೊಟ್ಬಿಟ್ಟು ನಮ್ಮ ನಾಯಿ ಪಾಡಾಗೋಯ್ತಲ್ಲ. ನಮ್ಮನ್ನು ತಗೊಂಡೋಗಿ ಡಿವೋರ್ಸ್ ಪೇಪರ್ಗೆ ಗಂಡನ ಸಹಿ ಹಾಕೊಳ್ಳೋ ಪರಿಸ್ಥಿತಿ ತಗೊಬಂದಿಟ್ಟಿಯಲ್ಲ. ಅಯ್ಯೋ ನಿನ್ನ ಮನೆ ಕಾಲ್ ಹೋಗ. ಅಲ್ಲ ಕಡೆ, ನಿನ್ನ ಮನೆ ಉದ್ಧಾರ ಮಾಡ್ತೀಯ ಇಲ್ಲೋ ಗೊತ್ತಿಲ್ಲ, ಊರನ್ನು ಉದ್ಧಾರ ಮಾಡ್ತೀನಿ ಅಂತ ಬಿಲ್ಡಪ್ ಕೊಟ್ಟು ನಮ್ಮ ಮನೇನೆ ಕಿತ್ತಾಕೋಗ್ಬಿಟ್ಟಂಗೆ ಮಾಡ್ದಿಯಲ್ಲ. ಅಯ್ಯೋ ಕೂಲಿನ ನಾಳಿನ ಮಾಡ್ಕೊಂಡು ಜೀವನ ಮಾಡ್ತಾ ಇರೋರ್ ತಲೆಯಲ್ಲಿ ಇಲ್ಲದೆ ಇರೋ ಆಸೆನೆಲ್ಲ ತಬ್ಬಿಟ್ಟು ಇವಾಗ ಆ ಕಡೆ ಮುಖ ತಿರ್ಸ್ಕೊಂಡು ಹೋಗ್ತೀಯ. ತಿರ್ಗಲೇ ಈ ಕಡೆ ಕುದುರೆ ಜುಟ್ಟು ನಿನ್ನ. ಅಯ್ಯೋ ನಿನ್ನ ಮನೆ ಕಾಲ್ ಹೋಗ. ಎಲ್ಲ ಬಿತ್ರಿ, ನೀ ಬಾರಿ ಛತ್ರಿ ಕಣೆ. ಸರ್ಸಂದು ಅಕ್ಕ, ನಿಮ್ದಕ್ಕೆ ಏನು ಆಯ್ತು? ಅಯ್ಯೋ ಏನಾಯ್ತಾ, ನೀನು ಮಾಡಿರೋ ಎಡವಟ್ಟಿಗೆ ನಿನ್ನ ತಲೆನ ಪಚ್ಚಟ್ಟಿ ಮಾಡಿಬಿಡ್ತೀನಿ ಕಣೆ. ಅಯ್ಯೋ ನಿನ್ನ ಎಷ್ಟು ಚಂದಂಗಿದ್ವಲ್ಲ ನಾವು. ಅಲ್ಲ ಅವತ್ತು ಅದೇ ಪಾತಿಮ ಶಸಂದಕ್ಕ ಅಂತಿಲ್ಲ, ಆ ಪಾತಿಮ್ನ ಹತ್ರ ನಮ್ಮ ಬಾಯಿಂದ ಅದು ಏನೇನು ಮಾತಾಡ್ಸಿದ್ಯೆ, ಏನೇನು ಬಿಲ್ಡಪ್ ಕೊಡ್ಸಿದ್ಯೆ, ನಮ್ಮ ಮನೆಗೆ ಇರೋದನ್ನ ಇಲ್ಲದೆ ಇರೋದನ್ನ ಎಲ್ಲ ಹೇಳ್ಬಿಟ್ಟು ನಮ್ಮನ್ನ ಇವತ್ತು ಬೀದಿ ಪಾಲ್ ಮಾಡಿದ್ಯಲ್ಲೇ. ಅಯ್ಯೋ ನಿನ್ನ ಕುದುರೆ ಜುಟ್ಟು ಮನೆ ಕಾಲ್ ಹೋಗ ನಿನ್ನ. ಅಯ್ಯೋ ಸರ್ಸಂದು ಅಕ್ಕ, ನಂದು ತಲೆ ಕುಣಿಬೇಡ ಸರ್ಸಂದು ಅಕ್ಕ, ಹೊಡಿಬೇಡ ಅಕ್ಕ. ಯಾಕ ಇಷ್ಟೊಂದು ಕೋಪ ಬಂದಿದೆ ಸರ್ಸಂದು ಅಕ್ಕ? ನೀನು ಮಾಡಿರೋ ಕೆಲಸಕ್ಕೆ ಈ ಕಡೆ ಆ ಕಡೆ ಎತ್ತಾಕೊಂಡು ಜಪ್ಪಿಲ್ಲ ಅಂದ್ರೆ ನೋಡು ನೀನು. ಅಯ್ಯೋ ನಿನ್ನ ನಿನ್ನ ಜನ್ಮಕ್ಕಿಷ್ಟು. ಅಯ್ಯೋ ಅಲ್ಲ ಕಡೆ, ನಿನ್ನ ಅತ್ತೆ ಅದು ಏನು ಬಿಲ್ಡಪ್ ಕೊಟ್ಲಲ್ಲ ನಮ್ಮ ಸೊಸೆ ಸಂಸೊಸೆ ಅಂತ, ನಮ್ಮನ್ನು ಏನೋ ಉದ್ಧಾರ ಮಾಡ್ತೀಯ ಅಂತ ನಿನ್ನ ನಂಬಿದ್ದಕ್ಕೆ ನಮ್ಮನ್ನು ಇವತ್ತು ಬೀದಿಗೆ ತಳ್ಳಿದ್ಯಾ. ಅಯ್ಯೋ ನಿನ್ನ ಅಯ್ಯೋ ನಿನ್ನ ಮನೆ ಕಾಲ್ ಹೋಗ. ಇವರೆಲ್ಲ ಮಾತಾಡ್ತಾ ಇರೋದು ಓ ದೇವಾಳ ಬಗ್ಗೆ. ಓಹೋ, ಸರ್ಸಂದು ಅಕ್ಕ ಅವಳದಕ್ಕೆ ಹೆಸರು ಓ ದೇವ ಅಂತ, ಫಾತಿಮಾ ಅಂತ ಅಲ್ಲ. ಅಲ್ಲ ಕಡೆ, ನಿನ್ನ ತಲೆ ಒಳಗೆ ಬುದ್ಧಿ ಇದೆಯಾ ಇಲ್ಲ ಸಗಣಿ ಲದ್ದಿ ಇದೆಯಾ ಕಣೆ? ಅಲ್ಲ ನಮ್ಮ ಹತ್ರ ಇಲ್ಲದೆ ಇರೋದನ್ನ ಎಲ್ಲಾನು ಒಂದಕ್ಕೆ ಎರಡು ಮಾಡಿ ಹೇಳ್ಬಿಟ್ಟು ಇವತ್ತು ನಮ್ಮ ಹತ್ರ ಆ ರೇಷನ್ ಅಂಗಡಿಯವನು ಬಾಗಿಲು ಮೆಟ್ಟಿ ಹತ್ತಕ್ಕೂ ಕೊಡದೇ ಇರೋ ಪರಿಸ್ಥಿತಿ ತಂದುಬಿಟ್ಟಿದೆಯಲ್ಲ. ಬ್ಯಾಂಕ್ ನಾವು ನಿಮ್ಮ ಅಕೌಂಟಲ್ಲಿ ₹1 ಜಮಾ ಆಗಿಲ್ಲ ಅಂತ ಮನೆಗೆ ಓಡಿಸೋ ಪರಿಸ್ಥಿತಿ ತಗೊಬಂದ್ಬಿಟ್ಟಿದೆಯಲ್ಲ. ಅಲ್ಲ ಕಡೆ, ನಿನ್ನ ನಂಬಿಟ್ಟು ಅವಳ ಬಂದಲ್ಲ, ಅವಳ ಹತ್ರ ಆ ಬಿತ್ರಿ ಛತ್ರಿ ಅವಳ ಹತ್ರ ಎಲ್ಲ ವಿಷಯನೂ ಹೇಳ್ಬಿಟ್ಟು ನಮ್ಮ ತಲೆ ಮೇಲೆ ಚಪ್ಪಲಿ ಕಲಿಯತ್ತಾಕ್ಬಿಟ್ಟಿಯಲ್ಲ ನೀನು. ಅಯ್ಯೋ ನಿನ್ನ ಮನೆ ಕಾಯಿ ಹೋಗ. ಅಲ್ಲ ಕಡೆ, ನಾನು ಮುದಿ ಜೀವ, ನನಗೆ ಬರಬೇಕಾಗಿದ್ದು ಪೆನ್ಷನ್ನು ಇಲ್ಲ, ಈ ಕಡೆ ರೇಷನ್ ಕಾರ್ಡು ಇಲ್ಲ, ಆ ಕಡೆ ಭಾಗ್ಯಲಕ್ಷ್ಮಿ ಯೋಜನೆ ಇಲ್ಲ. ಹಂಗೆ ಮಾಡಿಬಿಟ್ಟಿಲ್ಲ. ನಿನ್ನ ಮನೆ ಕಾಯಿ ಹೋಗ. ನಾಳೆಯಿಂದ ನಮ್ಮ ಹೊಟ್ಟೆ ನೀನು ಹೊಯ್ಬೇಕು ಕಣೆ. ಅಲ್ಲ ಕಣೆ, ಮನೆಯವ್ರು ಎಲ್ಲರೂ ನಾವು ಮಾಡಿರೋ ಕೆಲಸಕ್ಕೆ ನಮ್ಮನ್ನು ಬೀದಿಗೆ ತಳ್ಳವ್ರೆ. ನೀನು ಎಂತ ಕೆಲಸ ಮಾಡಿಬಿಟ್ಟಿದೆಯಲ್ಲೇ. ಅಲ್ಲ ಕಣೆ, ಈ ಊರಿನಾಗೆ ನನ್ನ ಮಾನ ಮರ್ಯಾದೆಲ್ಲ ಬೀದಿಗೆ ಹರಾಜಾಕ್ಬಿಟ್ಟಿಯಲ್ಲ. ಕಟ್ಕೊಂಡಿರೋ ಗಂಡನೇ ಮನೆಯಿಂದ ಹೊರಗೆ ಬೀಳುವ ಅನ್ನೋ ಪರಿಸ್ಥಿತಿ ತಂದುಬಿಟ್ಟಿಯಲ್ಲ. ಅಲ್ಲ ಕಣೆ, ಯಾಕೆ ನೀನು ಗೊತ್ತಿಲ್ಲ ಆಗಿದ್ದೇನೆ. ಅಯ್ಯೋ ನಮ್ಗೆ ಗೊತ್ತಿರೋದು ನೀನು ಏನು ಹೇಳ್ಕೊಂತಿದ್ವಿ, ಅದು ಬಿಟ್ಟು ನೀನು ಅವ್ರ ಮನೆಗೆ ಫೋನ್ ಇದೆ, ಫ್ರಿಡ್ಜ್ ಇದೆ, ಟಿವಿ ಇದೆ, ಬಂಗಾರ ಇದೆ, ಹೊಲ ಐತೆ, ಟಾಯ್ಲೆಟ್ ರೂಮ್ ಐತೆ ಅಂತ ಆ ಬಿತ್ರಿ ಹತ್ರ ಹೇಳ್ಬಿಟ್ಟಿಯಲ್ಲ ನಿನ್ನ ಮನೆ ಕಾಲ್ ಹೋಗ. ಅಲ್ಲ ಕಡೆ, ನಮ್ಮಲ್ಲಿ ಯಾಕೆ ನಿಮ್ಗೆ ಇಷ್ಟೊಂದು ಕೋಪ ಇತ್ತು? ಅಯ್ಯೋ ಅಲ್ಲ, ಅವಳು ನೋಡಿದ್ರೆ ನಮ್ಮನ್ನು ಬೀದಿಗೆ ತಂದವಳೆ, ನೀ ನೋಡ್ರೆ ನಮ್ಮ ಬದುಕನೇ ಬೆಂಕಿ ಹಚ್ಬಿಟ್ಟಿಯಲ್ಲ. ಅಯ್ಯೋ ನಿನ್ನಂತವಳು ಊರಿಗೆ ಒಬ್ರು ಇದ್ರೆ ಸಾಕು ಕಣೆ. ಅಯ್ಯೋ ಎಲ್ಲರ ಮನೇಲಿ ಸರ್ವನಾಶ. ಇದೇನಿದಪ್ಪ ಕತೆ? ಇದೇನೋ ಎಡವಟ್ಟು ರಾಮಾಯಣ ಆಗಿರಂಗಿದೆಯಲ್ಲಪ್ಪ. ಶಿವನೇ ಶಂಭುಲಿಂಗ, ಇಲ್ಲಿಂದ ಓಡ್ಬಿಡ್ಲಾ ಏನು ಕತೆ? ಓಡಿದ್ರೂ ಅಷ್ಟೇ, ಓಡದೆ ಹೋದ್ರೂ ಅಷ್ಟೇ. ಇವತ್ತು ನನ್ನ ಕತೆ ವೆಂಕಟರಮಣ ಗೋವಿಂದ ಗೋವಿಂದ, ಮನೆ ಮುಂದೆ ಹೊಗೆ ಹಾಕ್ಸೋದಂತೂ ಗ್ಯಾರಂಟಿ. ಕುದುರೆ ಜುಟ್ಟು, ನಿನಗೆ ಯಾಕೆ ಬೇಕಿತ್ತು ಊರವ್ರು ಉಸಾಬರಿ? ಅಲ್ಲ ಕಣೆ, ನಮ್ಮ ಮನೇಲಿ ಏನಾದರೂ ಮಂಚ ಇತ್ತೇನೆ, ಅದೇನೋ ಶಾಗ್ವಾನಿ ಶೀಶಮು. ಅಲ್ಲ ಕಣೆ, ಪೊಲೀಸ್ ಒಂದು ಬಂದಿಲ್ವಲ್ಲ ನಮ್ಮ ಮನೆಗೆ, ಬಿಟ್ಟರೆ ಬೇರೆಯವ್ರು ಎಲ್ಲ ಬಂದೋದ್ರು. ನಮ್ಮನೇಲಿ ಎಲ್ಲ ಇತ್ತು ಶಾಗ್ವಾನಿದು. ನೀನೇನಾದರೂ ಬಂದು ಕೂತ್ಕೊಂಡು ನೋಡ್ಕೊಂಡು ಹೋಗಿದ್ಯೇನೆ ಮಂಚ ಐತಿ ಅಂತ? ಅಲ್ಲ ಕಣೆ, ಚಾಪಿ ಹಾಸ್ಕೊಂಡು ಏನೋ ಚಾದ್ರನೋ ಬದ್ರನೋ ಹೊಸ್ಕೊಂಡು ಬೆಚ್ಚಂಗೆ ಗೂಡ್ನಾಗ ಬಿದ್ದುಕೊಂಡಿರೋರು ನಮಗನ್ನೇ ನಮ್ಮ ಸೋಫಾ ಸೀಟ್ ಐತೆ, ಮಂಚ ಐತೆ, ಅದೇನೋ ಸಾಗವಾನಿ ಇದಂತೆ, ಸೀಸಮ್ಮಿಂದಂತೆ. ಅಲ್ಲ ಕಣೆ, ಫಾರೆಸ್ಟ್ ಖಾತೆಯವ್ರು ಬಂದುಬಿಟ್ಟು ನಮ್ಮ ಮನೇನ ಸರ್ಚ್ ಮಾಡಿದ್ದು, ಓಡಿದ್ದು. ಅಲ್ಲ ಕಣೆ, ನಮ್ಮ ಮನೆಯಾಗೆ ಏನಾದರೂ ಸ್ಲ್ಯಾಪ್ನ ಮನೆ ಐತೇನೆ? ಅಯ್ಯೋ
ಸೋಗೆ ಮನೆ ಗುಡಿಸಲು ಕಟ್ಕೊಂಡಿರೋ ನಮ್ಮನ್ನ ತಗೊಂಡೋಗಿ ಸ್ಲಾಪನ ಮನೆಯಾಗಿ ತಗೊಂಡು ಹಾಕಿದೆಯಲ್ಲ. ಅಲ್ಲ ಕಡೆ, ಅವಳು ಏನೋ ಬಂದವಳು ನಮ್ಮ ಹತ್ರ ಯಾವ ಮನೆ ಇದೆಯಾ ಅಂತ ಕೇಳಿದ ತಕ್ಷಣ ನಮ್ಮ ಮಾನ ಮರ್ಯಾದೆ ಬೀದಿ ಹರಾಜಾಗ ಹೋಗುತ್ತೆ, ನೀವು ಬಡವರು ಅಂತ ಆಗತ್ತೆ, ನೀವು ಬೀದಿಲಿ ಇರೋರು ಅಂತ ಆಗತ್ತೆ ಅಂದ್ಬಿಟ್ಟು ನಮ್ಮ ತಲೆ ತಿಂದುಬಿಟ್ಟು ನಮ್ಮನ್ನು ತಗೊಂಡೋಗಿ ಸ್ಲ್ಯಾಪ್ನ ಮನೆಗೆ ಕಟ್ಕೊಂಡು ನಮ್ಗೆ ಇವಾಗ ಸ್ಲ್ಯಾಪ್ನ ಮನೆನ. ಅಯ್ಯೋ, ಅವಳು ಏನೋ ಬರ್ಕೊಂಡು ಹೋಗವಳೆ. ಕಟ್ಕೊಂಡು ನಮಗೆ ಸ್ಲ್ಯಾಪ್ನ ಮನೆಯೇ ಬೇಕು, ನಮಗೆ ಸೋಫಾ ಸೀಟೇ ಬೇಕು, ಅದೇನೋ ಸಾಗವಾನಿ ಮಂಚ ಅಂದಿಯಲ್ಲ ಅದನ್ನೇ ನಮಗೆ ತಂದುಕೊಡು. ಇಲ್ಲಾಂದ್ರೆ ನಿನ್ನ ಮನೆಯಾಗ ಬಂದು ನಾವು ಕೂತ್ಕೊಂಡು ಈಗ ಸತ್ಯಾಗ್ರಹ ಮಾಡಿಲ್ಲ ಅಂದ್ರೆ ನಾನು ಕೆಂಪಜ್ಜಿನೇ ಅಲ್ಲ. ಮತ್ತು ನೋಡು, ಅವಳ ಹತ್ರ ಏನೋ ಅವಳು ರಂಗಜ್ಜಿ ಅಂತೆ, ಮಂಗಜ್ಜಿ ಅಂತೆ, ನಂದು ಕೆಂಪಂದು ಅಜ್ಜಿ ಅಂತೆ. ಅಯ್ಯೋ ನಿನ್ನ ಮನೆ ಕಾಯಿ ಹೋಗ. ಅವಳು ಬಾಯಲ್ಲಿ ಏನೇನು ಮಾತೆಲ್ಲ ಆಡಿಸ್ಕೊಂಡು ನೀವು ಗ್ರೈಂಡರ್ಗೆ ಹಬ್ಬ ಮಾಡ್ತೀರಿ ಅಂದ್ಲು ಅವಳು. ಗ್ರ್ಯಾಂಡ್ ಹಬ್ಬನ? ಅಯ್ಯೋ, ನಮ್ಮ ಪಾಡ್ ನಾಯಿ ಪಾಡಾಗೋ ಪರಿಸ್ಥಿತಿ ತಂದಿಟ್ಟಿದ್ಯಲ್ಲೇ. ಇವರೆಲ್ಲ ಪ್ಯಾಟಿ ಕುದುರೆ ಜುಟ್ಟಿನ ಮಾತು ಕೇಳ್ಬಿಟ್ಟು ಜನಗಣತಿಗೆ ಬಂದವ್ರ ಹತ್ರ ನಮ್ಮ ಹತ್ರ ಆಸ್ತಿ ಇದೆ ಅಂತಸ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲಾನು ಕಳ್ಕೊಂಡು ಬೀದಿಗೆ ಬಂದು ನಿಂತವ್ರೆ. ಓಹೋ, ನಾನೇ ಶಾಣಿಯಳು. ಇರಿ ಕೇಳೋಣ ಅವ್ರ ಕತಿನ. ಎಲ್ಲ ಇದೆ ನನ್ನ ಹತ್ರ. ಎಷ್ಟು? 5 ಎಕರೆ ಜಮೀನು. ನಮ್ಮ ಮನೆಯಾಗೆ ಕಾರ್ ಐತಾ? ನಿಮ್ಮ ಅಪ್ಪ ಏನಾರು ಕೊಡ್ಸೋಣ ನನ್ನ ಮನೆ ಕಾರ? ಅಯ್ಯೋ, ಅಲ್ಲ ಕಡೆ, ನಿನ್ನ ನಂಬಿಟ್ಟು ಇವಾಗ ಇರೋ ಸೈಕಲ್ ಕಳ್ಕೊಂಡ್ವಲ್ಲ. ಲೋನ್ ತಗೊಂಡಿರೋ ಸೈಕಲ್ನು ಬ್ಯಾಂಕ್ ಅವರು ವಾಪಸ್ ಕರ್ಕೊಂಡು ಹೋದ್ರೆ, ಲೋನ್ ಮಾಡಿಬಿಟ್ಟು ಮೋಸ ಮಾಡಿಬಿಟ್ಟು ಇವ್ರ ಹತ್ರ ದುಡ್ಡು ಆಸ್ತಿ ಇದ್ರೂ ಲೋನ್ ಮಾಡವ್ರೆ ಒಂದು ಸೈಕಲ್ ತಗೊಂಡೋದಕ್ಕೆ ಅಂದ್ಬಿಟ್ಟು ನನ್ನ ಗಂಡ ನನ್ನನ್ನ ಚಪ್ಪಲಿ ಹೊಡಿತಾವನೆ ಗೊತ್ತೇನೆ. ಅಲ್ಲ ಕಡೆ, ನಿನ್ನ ನಂಬಿಟ್ಟು ನಮ್ಮ ಹತ್ರ ಕಾರ್ ಇದೆ, ಬೈಕ್ ಇದೆ, ನನ್ನ ಹತ್ರ 2 ಎಕರೆ ಜಮೀನು ಐತಾ? ನನಗೆ ಕಾರು ಬೈಕು ಜಮೀನು ನೀನು ಏನಾದ್ರೂ ಗೌರ್ಮೆಂಟ್ ಕಡೆಯಿಂದ ಕೊಡಿಸಿಲ್ಲ ಅಂದ್ರೆ ಮತ್ತೆ ಏನಿಲ್ಲ ಕಡೆ, ನಿನ್ನ ಮನೆಯಾಗಿದ್ದು ಅಷ್ಟು ಸಾಮಾನು ಬಂಗಾರ ತಗೊಬಂದು ನನ್ನ ಮನೆಯಾಗಿ ಸುರಿತೀನಿ. ಇಲ್ಲ ಅಂದ್ರೆ ನನ್ನ ಗಂಡ ಈಗ ಡಿವೋರ್ಸ್ ಕೊಡ್ತಾನೆ, ನೀನೇ ನನ್ನ ಹೊಟ್ಟಿ ಹೊರಿ. ಇಲ್ಲ ಅಂದ್ರೆ ಮತ್ತೆ ನೋಡಷ್ಟೇ, ಮತ್ತೆ ನಿನ್ನನ್ನು ತಗೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹಾಕೋದಂತ ಗ್ಯಾರಂಟಿ. ಅಲ್ಲ ಕಣೆ, ಏನೋ ಬರೋ 5 ಕೆಜಿನೋ 10 ಕೆಜಿನೋ ಅಕ್ಕಿ, ಅಯ್ಯೋ ಒಂದು ವಿಧವಾ ವೇತನ 600 ರೂಪಾಯಿ ಇರೋದಲ್ಲ, ವೃದ್ಧಾಪ್ಯ ವೇತನ ಅಂತ 600 ರೂಪಾಯಿ ಬರ್ತಿತ್ತಲೆ, ಅದಕ್ಕೂ ಬೆಂಕಿ ಹಾಕ್ಬಿಟ್ಟಿಲ್ಲ ನನ್ನವ್ವ. ಅಯ್ಯೋ ನಿನ್ನ ಮನೆ ಕಾಲ್ ಹೋಗ. ನಿನ್ನ ಜನ್ಮಕ್ಕೆ ಇಷ್ಟ. ನೀನು ಏನಾದರೂ ನನಗೆ 2 ಎಕರೆ ಹೊಲ ಕೊಡಿಸಿಲ್ಲ ಅಂದ್ರೆ ನಿನ್ನ ಮನೆ ಹೊಲದಾಗೆ ಬಂದು ನಾನು ಜಮೀನಾಗೆ ಉತ್ತಿ ಬಿತ್ತನೆ ಮಾಡಿ ಬೆಳೆ ತೆಗೆದು ಅಲ್ಲೇ ಒಂದು ಮನೆ ಕಟ್ಕೊಂಡಿಲ್ಲ ಅಂದ್ರೆ ನಾನು ಕೆಂಪಮ್ಮನೆ ಅಲ್ಲ. ಅಯ್ಯೋ ಇರಜ್ಜಿ, ಅಯ್ಯೋ ದೇವ್ರೇ, ಇದು ಏನಪ್ಪ ಗ್ರಾಚಾರ? ಇವತ್ತು ಯಾವ ಕಡೆ ಬಗಲಲ್ಲಿ ಎದ್ದು ಬಿಟ್ಟಿನಪ್ಪ ನಾನು. ಅಯ್ಯೋ ಇರಿ ಅಜ್ಜಿ, ಗ್ರ್ಯಾಂಡ್ ಮಾಮ್, ಡೋಂಟ್ ಟಚ್ ಮೀಯಾ. ಅಯ್ಯೋ ನಾನು ಸುತ್ತೇಜಿ, ಬಿಡಜ್ಜಿ. ಅಯ್ಯೋ ದೇವ್ರೇ, ಏನ್ ಕರಿಮ ಕಾಂಡವ ಯಪ್ಪ ಶಿವರೇ ಶಂಭಲಿಂಗ. ಅಯ್ಯೋ ಬ್ಯಾಡಜ್ಜಿ, ಫೈಟಿಂಗ್ ಬ್ಯಾಡಜ್ಜಿ, ಬೇಡ ಕಡೆ ಗ್ರ್ಯಾಂಡ್ ಮಾಮ್, ಬೇಡ. ಅಯ್ಯೋ, ಆ ಬಿತ್ರಿ ಕುದುರೆ ಜುಟ್ಟಿಗೆ ಮತ್ತೆ 4 ಜಡಿ ಅಜ್ಜಿ. ಅಯ್ಯೋ ಗನ್ನಂಗೆ ಒದೆ ಬಿಡು. ಅಯ್ಯೋ, ಅವಳು ಮಾಡಿರೋ ಕೆಲಸಕ್ಕೆ ಇವತ್ತು ಇಷ್ಟು ಒದೆಯಲ್ಲ. ಪೊಲೀಸ್ ಸ್ಟೇಷನ್ಗೆ ತಗೊಂಡು ಹೋಗಿ ಅದೇನೋ ಅಂತಾರಲ್ಲ, ಏರೋಪ್ಲೇನ್ ಹತ್ಸ್ಬೇಕು ಈಗಿಗೆ. ಒಬ್ರಿಂದ ಒಬ್ರು ಬಂದು ಏನು ತಳ್ಳಕತ್ತಾರಲ್ಲಪ್ಪ ದೇವ್ರೆ. ಇವಳು ಮತ್ತೆ ಬಂದ್ಲು, ಇವಳದು ಏನಪ್ಪ ಇನ್ನೇನು ರೋಗ ಕಾದಿದ್ಯೋ ಗ್ರಹಚಾರ. ಈ ಅಮ್ಮ ದೇವ್ರೆ, ಅಯ್ಯೋ ಯಾಕಾದ್ರೂ ಅವತ್ತು ಇವ್ರ ಕೈಗೆ ಸಿಕ್ಕಾಕೊಂಡು, ಆ ಓದೇವನ್ ಬಾಯಿಗೆ ಯಾಕಾದ್ರೂ ಸಿಕ್ಕಾಕೊಂಡು, ನಾನು ಬುದ್ಧಿವಂತೆ ಅಂತ ಯಾಕಾದ್ರು ಬಿಲ್ಡಪ್ ಕೊಟ್ಟನೋ ಬೇಕಿತ್ತ ನನ್ನ ಮುಸುಡಿಗೆ. ಬಾಯಿ ಮುಚ್ಕೊಂಡು ಹೋಗಿ ಕೂತ್ಕೊಂಡಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಿತ್ತೆ. ಅಮ್ಮ ಶಿವನೇ, ಒಬ್ರು ತಳಿತಾರೆ, ಒಬ್ರು ಹೊಡಿತಾರೆ, ಒಬ್ರು ಮಾತನಾಗೆ ಇರಿತಾವ್ರಲ್ಲಪ್ಪ. ಇವ್ರ ಕತೆ ಭಾರಿ ಚೆನ್ನಾಗಿದೆ. ನಿಂತು ಕಾಲೆಲ್ಲ ನೋವು ಕಡುತ್ತಿದ್ಯಾ? ಅದು ಕುಕ್ಕರ್ ಬರ್ತೀನಿ ನಾನು, ಕುಕ್ಕೊಂಡು ಕೇಳ್ತೀನಿ ಇವ್ರ ಕತಿನ. ಅಲ್ಲ ಕಣೆ, ನಾನು ಕೂಲಿನ ನಾಲಿನ ಮಾಡ್ಕೊಂಡು ಏನೋ ಹಂಚಿನ ಬಿಡಾರ ಅಂತ ಒಂದು ಕಟ್ಕೊಂಡೆ. ಆದ್ರೆ ನೀನು ಅದನ್ನೇ ಸ್ಲ್ಯಾಬ್ನ ಬಿಡಾರ ಅಂತ ಹೇಳ್ಬಿಟ್ಟು ನಾನು ಪಂಚಾಯತ್ದಾಗೆ ಅದೇನೋ ಮನೆ ಕೊಡ್ತಾರಲ್ಲ, ಆಶ್ರಯ ಯೋಜನೆ ಮನೆ, ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ನಲ್ಲ, ಅದಕ್ಕೂ ಎಲ್ಲೂ ನೀರು ಬಿಡೋಂಗೆ ಮಾಡ್ಬಿಟ್ಟಿಯಲ್ಲೇ ನನ್ನ ಮನೆ ಕಾಯೋಗ. ನೀನು ಏನಾದರೂ ಆಶ್ರಯ ಯೋಜನೆ ಮನೆ ಬರೋ ಥರ ಮಾಡಿಲ್ಲ ಅಂದರೆ ಕೇಳು, ಪಂಚಾಯತ್ ಮುಂದ್ಗಡೆನೇ ನಿನ್ನ ನೇಣು ಹಾಕಿಲ್ಲ ಅಂದರೆ ನಾನು ಸರಸ್ವತಿ ಅಕ್ಕನೇ ಅಲ್ಲ ನೋಡು, ಸರಸ್ವತಿ ಅಕ್ಕ ಆಗಿದ್ದು ಸುಳ್ಳಾಯಿತು. ಅಲ್ಲ ಕಣೆ, ಅದು ಏನೋ ಆಶ್ರಯ ಯೋಜನೆ ಮನೆ ಬರುತ್ತೆ, ಈ ಬೇಸಿಗೆಲಕ್ಕಾದ್ರೂ ನಾನು ಸೊಂಪಾಗಿ ಮನೆ ಒಳಗೆ ತಂಪಾಗಿ ಕುಕ್ಕೋಬಹುದು ಅಂತ ಅಂದ್ಕೊಂಡ್ರೆ ಅದಕ್ಕೂ ಎಳ್ಳು ನೀರು ಬಿಟ್ಟಿಯಲ್ಲ ನೀನು. ಅಲ್ಲ ಕಣೆ, ಅದರಿಂದ ಆ ಬಡ್ಡಿ ತಾವ ಈ ಪಂಚಾಯತ್ ಕ್ಯಾನ್ಸಲ್ ಮಾಡೋ ಮಾಡಿಬಿಟ್ಟಲ್ಲ. ಅಲ್ಲ, ನಂದು ಸ್ಲ್ಯಾಪಿಂದು ಮನೆ ಐತೆ. ಅಲ್ಲ ಕಡೆ, ಒಂದು ಹೊತ್ತು ಊಟಕ್ಕೂ ಗತಿ ಇಲ್ಲದೆ ಗಂಜಿ ಕುಡಿಯೋ ಮಂದಿ ನಾವು, ನಮಗೆ ಇಷ್ಟೊಂದೆಲ್ಲ ಮಾಡಿಬಿಟ್ಟಲ್ಲ ನೀನು. ನಾನು ಯಾವಾಗಲೇ ಸ್ಲ್ಯಾಪಿನ ಮನೆ ಇದೆ ಅಂತಂದೆ ನಿನ್ನ ಹತ್ರ. ಸರಸ್ವತಿ ಅಕ್ಕನವ್ರೆ, ಹಾಗಿದ್ರೆ ನಿಮ್ಮ ಮನೆ ಸ್ಲ್ಯಾಪಿನ ಮನೆ ಅಲ್ವಾ? ನೀವು
ಕೊಡೋ ಬಿಲ್ಡಪ್ ನೋಡಿಬಿಟ್ಟು ನೀವು ಆಡೋ ರೇಂಜ್ ನೋಡಿಬಿಟ್ಟು ನಿಮ್ಮ ಮನೆ ಏನೋ ದೊಡ್ಡದಾಗಿ ಸ್ಲ್ಯಾಪಿನ ಮನೆ ಅನ್ಕೊಂಡೆ ಕಣ್ರಿ. ಓಹೋ, ಅಯ್ಯೋ ಶಿವನೇ, ಇವಳು ಯಾವಳಪ್ಪ? ಅಲ್ಲ, ಇವಳ್ದೇನು ಗ್ರಹಚಾರ ಕಾದಿದೆಯಾ ನನಗೆ? ಇವಳನ್ನ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಈಕಿನೂ ನನ್ನ ತಲೆ ಮೇಲೆ ಚಪ್ಪಲಿ ಕಲ್ಲಿ ಏನಾದ್ರು ಎಚ್ಚಕ್ಕೆ ಬಂದವಳ, ಏನು ಕತೆ? ಓ ಅಜ್ಜೆ, ನಿಂದೇನವ ಪ್ರಾಬ್ಲಮು? ಅಯ್ಯ ಪ್ಯಾಟಿ ಅಕ್ಕ, ಅದೇನು ಚೆನ್ನಾಗಿ ಬೆಂಕಿ ಉರಿತಾ ಇತ್ತಲ್ಲ, ಚಳಿ ಕಾಸ್ಕೊಳ್ಳೋಣ ಅಂತ. ಬಾಯ್ ಚಳಿ ಐತೆ, ಅದಕ್ಕೆ ಚಳಿ ಕಾಸ್ಕೊಂಬೋಕು ಕುಕ್ಕಿಂದು ನಾನು. ಮಾಡ್ರಿ ನೀವು ಬೆಂಕಿ ಹಚ್ಚು ಕೆಲಸ ಮಾಡ್ಕೊಡ್ರಿ, ನಾನು ಚಳಿ ಕಾಯಿಸೋ ಕೆಲಸನ ಚೆನ್ನಾಗಿ ಮಾಡ್ಕೊತೀನಿ. ಎಲ್ಲ ಅಜ್ಜಿ, ಎಂತ ಕಂತ್ರಿ ಇದೆಯೇ ನೀನು? ಇವ್ರು ನೋಡಿದ್ರೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹಂಗೆ ಹೊಡೆದು ದಬ್ಬಿ ಮಾಡ್ತಾವಳೆ. ನೀನು ನೋಡಿದ್ರೆ ಮಾತನೊಳಗೆ ಡೈಲಾಗ್ ಕೊಡ್ತಿದ್ಯಲ್ಲೋ. ನನ್ನ ಬೆಂಕಿ ಬಿದ್ದರೆ ನೀನು ಚಳಿ ಕಷ್ಕೊಳ್ಳೋಳ? ಅಯ್ಯೋ, ಯಾವ ಸೀಮೆ ಅಜ್ಜಿನೇ, ನಿಂದೇನು ಕತೆ ಹೇಳಪ್ಪ? ಯಾವಳೇ ನೀನು? ನಿನ್ನ ವೇಷು ಇದು ಏನದು? ನಿನ್ನ ವಯಸ್ಸೇನು, ನಿನ್ನ ವೇಷ ಏನು, ನೀನು ಮಾಡ್ತೀರ ಕೆಲಸ ಏನು? ಅಲ್ಲ ಕಣವ, ನೀನು ವಯಸ್ಸಿಗೆ ತಕ್ಕಂಗಾದ್ರೂ ಮಾತಾಡಬಾರ್ದೆ. ಬುದ್ಧಿ ಮಾತು ಹೇಳಬೇಕಾದ್ರು ವಯಸ್ಸಲ್ಲಿ. ಬುದ್ಧಿ ತಿವಿಯೋ ಕೆಲಸ ಮಾಡ್ತೀಯಲ್ಲಿ. ಅವ್ವ, ನೀನು ಯಾರವ್ವ ನೀನು? ಶಶ್ವತಿ ಅಕ್ಕ, ನಿಮ್ಮ 3 ಜನರಿಗೆ ಏನೋ ಓ ದೇವ ಮೋಸ ಮಾಡಿಬಿಡ್ತು. ಇದೇನಿದು ಪಕ್ಕಕ್ಕಿದ್ದು ಹೊಸ ಕ್ಯಾರೆಕ್ಟರು? ನೀವು 3ನಾಗೆ ಮತ್ತೆ ಯಾರಾದರೂ ಹೊಸಬ್ರು ಜನಗಣತಿ ಬಂದವ್ರಾ? ಶಿವನೇ, ನನಗಂತೂ ಏನು ಗೊತ್ತಿಲ್ಲಪ್ಪ. ನನ್ನ ದೇವರು ಕಾಣುವನು, ಸಾರಾಯಿ ಒಂದಿದ್ದರೆ ನನಗೆ ಬೇರೇನು ಬೇಡವು. ನನಗೆ ಮನೆಯೂ ಬೇಡ, ಮಠವೂ ಬೇಡ, ಸಾರಾಯಿ ಬಾಟಲೊಂದಿದ್ದರೆ ಸಾಕು. ಸಾರಾಯಿ ಸೀಸೆಯಲ್ಲಿ ನನ್ನ ಬದುಕೆ ಕಾಣುವೆನು. ನಾನು ಎಂದರೆ ಸಾರಾಯಿ, ಸಾರಾಯಿ ಎಂದರೆ ನಾನು. ನನಗೆ ಯಾವ ಭಾಗ್ಯ ಯೋಜನೆಯೂ ಬೇಡ, ಬಿಟ್ಟಿ ಯೋಜನೆಯೂ ಬೇಡ. ದಿನಕ್ಕೊಂದು ಬಾಟ್ಲಿ ಸಾರಾಯಿ ಸಿಕ್ಕರೆ ಸಾಕು. ಓ ದೇವ ಗೌರ್ಮೆಂಟ್ ಅಣ್ಣ, ನನಗೆ ಡೈಲಿ 6 ಗಂಟೆ ಮೇಲೆ ಒಂದು ಸಾರಾಯಿ ಸೀಸ ಕೊಡು ಸಾಕು. ನಿನಗೆ ಓಟು ಗ್ಯಾರಂಟಿ, ನೋಟು ಕೊಡು ಸಾಕು. ಓಟು ಕೊಡುವೆ ನಿನಗೆ, ನೀ ಸಾರಾಯಿ ಕೊಡು ನನಗೆ. ಸಾರಾಯಿ ಸೀಸೆಯಲ್ಲಿ ನಾ ಕಾಣುವೆ ನಿನಗೆ, ಸಾರಾಯಿ ಸೀಸದಲ್ಲಿ ನಾನಿರುವೆ ದಿನವೆಲ್ಲ. ಮುದುಕಿ ಸಾರಾಯಿ ಸೀಸ? ಅಯ್ಯೋ ನಿನ್ನ, ಅಲ್ಲ ಕಡೆ ನಮ್ಮ ಮನೆನೇ ಹೊತ್ತು ಉರಿತಾ ಇದ್ರೆ ನಿನಗೆ ಸಾರಾಯಿ ಸೀಸ ಕೊಡ್ಬೇಕತ್ತೆ. ಅಯ್ಯೋ ನಿನ್ನ ಮನೆಗ. ಅಲ್ಲ ಕಳಲಿ, ಈ ಊರಲ್ಲಿ ಎಲ್ಲ ಹೆಣ್ಮಕ್ಳು ನಮ್ಮ ಗಂಡಂದು ಕುಡಿತಾರೆ, ನಮ್ಗೆ ಹೊಡಿತಾರೆ, ಬಡಿತಾರೆ, ನಮ್ಮ ಸಂಸಾರನೇ ಹಾಳಾಗೋಯ್ತೋ ಅಂತ ಗೋಳಾಡ್ತಾ ಇದ್ರೆ ಈ ಯಮ್ಮ ಸಂಸಾರ ಉದ್ಧಾರ ಮಾಡ್ಬೇಕಾದ್ರೆ ಯಮ್ಮನೇ ಕುಡ್ಕೊಂಡು 24 ಗಂಟೆ ತೂರಾಡ್ತಾ ಇರ್ತಾಳಲ್ಲಪ್ಪ. ಅಯ್ಯೋ, ಸಾರಾಯಿ ಸೀಸ ಕೊಡ್ಬೇಕಂತೆ. ನಮ್ಗೇನೋ ಇಲ್ಲಿ ರೇಷನ್ ಕಾರ್ಡ್ ಇಲ್ಲ, ಅಕ್ಕಿ ಇಲ್ಲ, ಯೋಜನೆ ಇಲ್ಲ, ಇದು ಯಾವುದದು ಹೇಳೋಕ್ಕೂ ಮರ್ತೈತದೆ. ಅಲ್ಲ, ನಮಗೆ ಗೌರ್ಮೆಂಟ್ ಕಡೆಯಿಂದ ಬಿಟ್ಟು ಯೋಜನೆಗಳು ಯಾವುದು ಸಿಗ್ತಿಲ್ಲ ಅಂತ ನಾವು ಟೆನ್ಷನ್ ಮಾಡ್ಕೊಂಡಿದ್ದೆ, ಇವಳಿಗೆ ಇಲ್ಲಿ ಪುಕ್ಷಕ್ಕೆ ಸಾರಾಯಿ ಸೀಸ ಕೊಡ್ಬೇಕಂತ. ಅದ್ರ ಮೇಲೆ ಹಾಡು ಬೇರೆ. ಅಯ್ಯೋ, ಎಲ್ಲ ಮನೆ ಹೆಣ್ಮಕ್ಳು 6 ಗಂಟೆ ಒಳಗಡೆ ಮನೆ ಒಳಗಡೆ ಹೋಗಿ ದೇವ್ರ ದೀಪ ಹಚ್ಚಿ ಊಟನೋ ತಿಂಡಿನೋ ಹಸಿರಿಂಗನೋ ಮಾಡಿ ಗಂಡನ ಮಕ್ಕಳನ್ನ ಸೋಪಾನವಾಗಿ ಸಾಕಿದ್ರೆ ಈ ಯಮ್ಮ ಅಲ್ಲ ಹಗಲು ಇಡೀ ಮನೆ ಒಳಗೆ ಕುಕ್ರಿ ಮಾಡ್ಕೊಂಡು ರಾತ್ರಿ 6 ಗಂಟೆ ಆಯ್ತಂದ್ರೆ ಆ ಸಾರಾಯಿ ಅಂಗಡಿಗೆ ಹೋಗಿ ಸಾಯ್ತಾಳಲ್ಲ ಇವಳು. ಅಯ್ಯೋ, ದೂರ ಸರಿಯೇ ಗಬ್ಬು ನಾಟ ತಡ್ಕೊಳಕ್ ಆಯ್ತಾ ಇಲ್ಲ ಕಣೆ. ನಿನ್ನ ಬಾಯಿನ ಸ್ವಲ್ಪ ಆ ಕಡೆ ಸಿಡಿಸ್ಕೊ ಮುಸುಡಿನ. ಅಲ್ಲ ಕಣೆ, ರಾತ್ರಿ ಕುಡಿಯೋಳು ಇವತ್ತು ಏನೇ ಹಗಲಿಗೆ ಕುಡ್ಕೊ ಬಂದಿಯಲ್ಲ. ನಿನಗೆ ರಾತ್ರಿ ಯಾವುದು ಹಗಲು ಯಾವುದು ಏನು ಗೊತ್ತಾಗದಂಗ ಆಯ್ತಾನೆ. ಅಲ್ಲ ಕಣೆ, ಎಲ್ಲರೂ ಏನೇನೋ ಬಂದು ರೋಗ ಬಂದು ಸಾಯ್ತಾರಂತೆ. ನೀನು ಯಾಕೆ ಇನ್ನೂ ಬದುಕಿದ್ದೀಯಾ? ಆ ಗಂಡಂಗೆ ಮಕ್ಕಳಿಗೆ ಉಪದ್ರಿ ಕೊಡುತ್ತೆ. ಅಲ್ಲ ಕಣೆ, ಉಪಕಾರ ಅಂತೂ ಮಾಡಿದಿಲ್ಲ, ಉಪದ್ರಿ ಕೊಟ್ಟು ಸಾಯ್ತಿಯಲ್ಲೇ. ಅಲ್ಲ, ಆ ಗಂಡ ಯಪ್ಪ ಅವನ ಸಂಸಾರ ನೋಡ್ಕೊಬೇಕು ಪರಿಸ್ಥಿತಿ ತಂದಿಟ್ಬಿಟ್ಟಿಯಲ್ಲ. ಎಲ್ಲರ ಮನೆಯಲ್ಲೂ ಗಂಡಂದ್ರು ಕುಡಿದ್ರೆ ಈ ನಿಮ್ಮ ಮನೇಲಿ ಹೆಂಡತಿನೇ ಕುಡಿಯೋ ಪರಿಸ್ಥಿತಿಯಲ್ಲ. ಅಯ್ಯೋ ನಿನ್ನ, ಏನು ಗಬನಾದ ಸ್ವಲ್ಪ ಸೊಡ್ಕೊಳೆ, ಆ ಕಡೆಗೆ ಆಗುದಿಲ್ವೇ? ಅಲ್ಲ ಸರಸ್ವತಿ ಅಕ್ಕ, ಎಲ್ರಿಗೂ ಗಂಡಂದ್ರೆ ಚಿಂತೆ ಆದ್ರೆ ಇವ್ರ ಮನೇಲಿ ಹೆಣ್ತಿದೆ ಚಿಂತೆ ಗಂಡಂಗೆ. ಅಯ್ಯ, ಅಲ್ಲ, 1 ರೂಪಾಯಿ ದುಡಿತಾಳ ಬಿಡ್ತಾಳ ಗೊತ್ತಿಲ್ಲ, ದುಡಿದ್ರೂ ತಗೊಂಡೋಗಿ ಸಾರಾಯಿ ಅಂಗಡಿಗೆ ಹಾಕ್ತಾಳಲ್ಲ. ಎಲ್ಲ ಹೆಣ್ಮಕ್ಳು ಕೂಡಿಟ್ಟು ಬಂಗಾರನೋ, ಆಸ್ತಿನೋ, ಸೈಟ್ನೋ, ಮನಿನೋ, ವಾಷಿಂಗ್ ಮಿಷನ್ನೋ, ಫ್ರಿಜ್ಜೋ ಏನೇನೋ ಮಾಡ್ತಾರೆ. ಆದರೆ ಈ ಯಮ್ಮ ಮಾತ್ರ ತಗೊಂಡೋಗಿ 1 ರೂಪಾಯಿ ದುಡಿದ್ರು ಆ ಸಾರಾಯಿ ಸೀಸ ತಗೊಂಡೋಗಿ ಹಾಕ್ತಾಳಲ್ಲ. ಅಯ್ಯೋ, ಜಗತ್ನಲ್ಲಿ ಇವಳೇ ಇರಬೇಕು ಮೊದಲನೇವಳು. ಅಲ್ಲ, ಈಕಿಗೆ
ಊರಲ್ಲಿ ಎಲ್ರಿಗೂ ಅದೇನೋ ಕುಡ್ದು ಕುಡ್ದು ಕಿಡ್ನಿ ಫೇಲ್ ಆಯ್ತದಂತೆ, ಲಿವರ್ ಫೇಲ್ ಆಯ್ತದಂತೆ, ಅಲ್ಲ ಹಾರ್ಟ್ ಫೇಲ್ ಆಯ್ತದಂತೆ. ಈ ಅಮ್ಮಂಗೆ ಅದು ಯಾವುದು ಫೇಲ್ ಆಗಿಲ್ವೇ? ಬಾಯಿ ಮುಚ್ಕೊಂಡು ಮನೇಲಾರು ಬೀಳ್ತಿತ್ತು. ಅಲ್ಲ ಕುಡ್ಕೋ ಬಂದು ಎಲ್ಲರ ಮನೇಲೂ ಗಂಡ ಹೆಂಡತಿ ಹೊಡೆದ್ರೆ ಇವ್ರ ಮನೇಲಿ ಹೆಂಡತಿನೇ ಗಂಡಂಗೆ ಹೊಡೆಯೋ ಪರಿಸ್ಥಿತಿ. ಅಯ್ಯೋ ಯಾವಾಗ ಹೆತ್ಲ ಇವಳನ್ನ ಹೆತ್ಬಿಟ್ಟು ಆ ಪಾಪದವನಿಗೆ ತಗೊಬಂದು ಕೊಟ್ಬಿಟ್ರೋ. ಅಯ್ಯೋ ಎಂಥ ಪಾಪದ ಮನುಷ್ಯ ಆಗಿದ್ದಾವ. ಇವಾಗ ನೋಡ್ರೆ ಅಲ್ಲ ಎಲ್ಲರ ಮನೆಯಲ್ಲೂ ಗಂಡ್ರು ಪ್ಯಾಂಟು ಶರ್ಟು ಹಾಕೊಂಡು ಹೊರಗಡೆ ಹೋದ್ರೆ ಈ ಅಮ್ಮ ಹೆಣ್ಣು ಮಗಳು ಹೊರಗಡೆ ಹೋಗ್ತಾರೆ ಪ್ಯಾಂಟು ಶರ್ಟು. ಅಯ್ಯ ನೋಡ ಅವಳು ವ್ಯಾಶನೋ ಅದೇನೋ ಜಾಕೆಟ್ ಅಂತೆ, ಅವಳು ವಯಸ್ಸಿನ ತಕ್ಕಂಗೆ ವೇಷಭೂಷಣ ಮಾಡೋದು ಬ್ಯಾಡ್ವೆ. ಅಲ್ಲ ಈಕೆ ಏನೋ ಎಮ್ಮೆಲ್ಲಿನ ಎಂಪಿನ ಅಲ್ಲ 24 ಗಂಟೆ ಸ್ನಾನ ಮಾಡ್ಕೊಳ್ತಾಳ ಇಲ್ವೋ ಗೊತ್ತಿಲ್ಲ. ಆ ಶಾರ ಇಲ್ಲದೆ ಇರುದಿಲ್ವಲ್ಲ ಈಕಿ. ಏನೇ ಅಲ್ಲ ಅಂತೂ ಇಂತೂ ನಾನು ಬಚಾವಾದಂಗೆ ಆಯ್ತು. ಮಾತಾಡ್ಲಿ ಇವರು ಅವಳ ಜೊತೆನೆ. ನಾನು ಇಲ್ಲಿಂದ ಜೂಟ್ ಅಂದ್ರೆ ಬೆಸ್ಟ್. ಶಾಶ್ವತಿ ಅಕ್ಕ ಕುದುರೆ ಜುಟ್ಟು ಓಡೋಯ್ತು. ಆ ಕಡೆ ನೋಡು, ಈ ಶ್ವರ ಈ ಶೀಶನ ಆಮೇಲೆ ಮಾಡಿಸ್ತಾಡ್ಸೋರಂತೆ. ನಿಮ್ದದೇನ ಬಿಟ್ಟಿ ಭಾಗ್ಯ ವಸೂಲಿ ಮಾಡ್ತಾರಲ್ಲ, ಮಾಡ್ಕೊಳ್ಳಿ. ನಾನು ಹಂಗೆ ಒಂದು ಅಂಗಡಿಗೆ ಹೋಗ್ಬಿಟ್ಟು ಒಂದು ಪೆಗ್ಗೆ ಎಸ್ಕೊಂಡ್ ಬರ್ತೀನಿ ಇವತ್ತೇನಾ. ನೋಡ ಆ ಕಡೆ ಕುದುರೆ ಜುಟ್ಟು ಸುಮ್ಮ ಓಡೋಯ್ತಾ ಇದೆ. ಕುದುರೆ ಜುಟ್ಟು ಕಡೆಗೆ ಹೋಯ್ತೀಯ? ಅಯ್ಯೋ ನೀನು ಹೋಗಕ್ ಬಿಡ್ತೀವಿ ಅನ್ಕೊಂಡೆ ಇವತ್ತು. ನಿನ್ನನ್ನ ನಮ್ಮ ಮನೆ ಕೊಟ್ಟಿಗೆ ಒಳಗೆ ದನ ಕಟ್ಟದಂಗ್ ಕಟ್ಟಿಲ್ಲ ಅಂದ್ರೆ, ಅದೇ ಹಸು ಕೊಡ್ತಾರ ಎಮ್ಮೆ ಕ್ವಾಣ ಅಲ್ಲಿ ಕಟ್ಟು ಹಾಕಿಲ್ಲ ಅಂದ್ರೆ ನಾನ್ ಕೆಂಪಜ್ಜಿನೇ ಅಲ್ಲ. ಜಾಗಿಲ್ಲ, ಬಾರಿ ಹೊಸು ಇದಾವೆ ನನ್ನ ಮನೆಯಾಗೆ. ಗಂಡ ಅನ್ನೋ ಎಮ್ಮಿ ಮಾತ್ರ ಇದೆ, ಇವಳು ತಗೊಂಡು ಕಟ್ಟಾಕ್ತೀನಿ. ಯಾರೋ ಗೀಚಿ ಹೋದ ಹಾಳು ಹಳೆಯ ಬರಹ ದಿಕ್ಕು ದೆಸೆಯು ತೋಚದೇನೆ. ಎಲ್ರು ತಿಂಡಿ ಮಾಡ್ಕೊ ಬಂದಿರೆ? ತಿಂಡಿ ಆಯ್ತು ನಿಮ್ದು? ಚಾ ಕುಡ್ದಿರಿ? ಯಾಕವ್ವ ನೀ ತಿಂಡಿ ಮಾಡಿಲ್ವೇ? ನಮ್ಮ ತಿಂಡಿನೂ ಆಯ್ತು ಚಾನೂ ಆಯ್ತು. ಯಾಕ ತಿಂಡಿ ಮಾಡದೆ ಬಂದಿ? ಯಾಕೆ ಕೆಂಪವ್ವ ತಿಂಡಿ ಮಾಡಿಲ್ವೇ? ಬೆಳಿಗ್ಗೆ ಎದ್ದಿಲ್ವೇ? ಭಾಳ ಚಳಿ ಬಿದ್ದೈತೆ, ಹೇಳೋಕ್ಕಾಗೋಕಿಲ್ಲ ಅಲ್ವೇ? ಯಾ ನಮ್ಗೆ ಚುಮು ಚಳಿ ಅಂತದೆ. ರಾತ್ರಿ ಪೂರ್ತಿ ಎಷ್ಟು ಹೊದ್ಕೊಂಡು ಮಂಕೊಂಡ್ರು ಬೆಳಿಗ್ಗೆ ಹೇಳುವುದೇ ಬೇಡ ಅಂತದೆ. ಯಾರು ಈ ಹೆಣ್ಮಕ್ಳಿಗೆ ಈ ಥರ ಕೆಲಸ ಹಚ್ಚಿರೋ ಏನೇನು ಅಲ್ವೇ? ಹೋದೇನು ಕೆಂಪವ್ವ? ಬೆಳಿಗ್ಗೆ ಎದ್ದಿಲ್ವೇ? ಕೆಂಪವ್ವ ನಿಂಗೆ ಗೊತ್ತಿಲ್ವೇನೆ ಕೆಲ್ಸಕ್ಕೆ ಬರ್ಬೇಕಿದ್ರೆ ತಿಂಡಿ ತಿನ್ಕೊ ಬರ್ಬೇಕು ಅಂತ. ಇಲ್ಲಿ ಯಾರು ನಮ್ಮಪ್ಪ ಕೊಡ್ತಾರ? ಆ ಅಮ್ಮನ ಅಯ್ಯೋ 10 ರೂಪಾಯಿ ಕೊಟ್ರೆ ತಿಂಡಿ ಕೊಡೋದಿಲ್ಲ ಅಂತದೆ. ಇನ್ನು 300 ರೂಪಾಯಿ ಆಳ್ ಪಗಾರ ಕೊಡ್ತದೆ. ಆ ಯಜಮಾನಪ್ಪನು ಜುಮ್ಟ್ ಕಾಶಿ, ಆ ಯಜಮಾನಪ್ಪಿನೂ ಜುಮ್ಟ್ ಕಾಶಿ. ಏನಾದ್ರು ನಿಂಗೆ ತಿಂಡಿ ಕೊಡ್ತಾರೇನೋ ಅನ್ಕೊಂಡೆ ನೀನು? ಹ್ಞೂ ಬೆಲ್ಲವ್ವ, ಎಲ್ಲ ಕಡೆಗೆ ಕೆಲ್ಸಕ್ಕೆ ಹೋದಲ್ಲಿ ಚಾ ತಿಂಡಿ ಎಲ್ಲ ಕೊಡುದಿಲ್ವೇ? ಹಂಗೆ ಕೊಡ್ತಾರೇನೋ ಅನ್ಕೊಂಡು ಬಂದೆ ಕಣವ. ಅಯ್ಯ ಬೆಳಿಗ್ಗೆ ಯಾರು ಹೇಳ್ತಾರೆ ಏನು ಚಳಿ ಬಿದ್ದಿದೆ ಅಂದ್ರೆ 4 ಹೊದ್ಕೊಂಡು ಮಂಕೊಂಡ್ರು ಚಳಿ ಹೋಗುದಿಲ್ಲ ಅಂತಾರೆ. ಏನು ಹೇಳೋದೆ ಮಾಡೈತಿ. ನಮ್ಮ ಸಂಸಾರ ನಡಿಬೇಕು ಅಂತ ಈ ಆಳಿಗೆ ಬರ್ಬೇಕು ಅಂತ ಬರ್ತಾ ಇದ್ದೀನಿ ಕಣವ. ಅಯ್ಯ ಇಲ್ಲ ಅಂದ್ರೆ ಮಕ್ಕೊಂಡ್ ಬಿಡೋಣ ಹಂಗೆ ಅನಿಸ್ತದೆ ಕಣವ. ಲಿಂಗವ್ವ, ಹೇಳವ್ವ ಬೆಳ್ಳವ್ವ. ನೀನೇನಾದ್ರು ಒಲಿಂಪಿಕ್ಸ್ನಾಗ ಓಡೋಕೆ ಸ್ಪರ್ಧೆಗೆ ನಿಂತಿದ್ಯಾ ಏನ್ ಕತಿ? ಒಲಿಂಪಿಕ್ ಓಟದಾಗ ಯಾಕವ್ವ ಹಿಂಗೆ ಮಾತಾಡಕತ್ತಿ? ಇನ್ನೇನು ಮತ್ತೆ ಒಲಿಂಪಿಕ್ ಸ್ಪರ್ಧೆಯಾಗ ಫಸ್ಟ್ ಬರೋರ್ ಥರ ಓಡ್ತಾ ಇದೆಯಾ? ಆ ಯಪ್ಪ ಕೊಡೋ 300 ರೂಪಾಯಿಗೆ ಒಳ್ಳೆ ನೀ ಎತ್ತಿರ ಕೆಲಸದವ್ರ ಥರ ದುಡಿತಾ ಇದೆಯಾ? ಒಲಿಂಪಿಕ್ಸ್ನಾಗ ಪ್ರೈಜ್ ಕೊಟ್ಟಂಗೆ ನಿಂಗೇನಾದ್ರು ಪ್ರೈಜ್ ಕೊಟ್ಟಾನ ಆ ಯಪ್ಪ? ಬೆಳ್ಳವ್ವ ಹೇಳವ ಕಲ್ಲವ. ಆ ಯಪ್ಪ ನೋಡಿದ್ರೆ 300 ರೂಪಾಯಿ ಕೊಡೋದೇ ಜಾಸ್ತಿ ಅಂತವನೇ. ನೀವು 4 ಮಂದಿ 5 ಮಂದಿ ಬಂದ್ಬಿಟ್ಟು 300 ರೂಪಾಯಿ ಆಳ್ಪಗಾರು ಅಂತ ಅಂದ್ಬಿಟ್ರೆ ನನ್ನ ಹತ್ರ ಅಷ್ಟು ತಾವ ಕೊಡೋಕ್ಕಾಗೋಕಿಲ್ಲ ಕಣವ ಕಲ್ಲವ. ನಾನು ಒಬ್ರಿಗೆ ಹೇಳಿವ್ನಿ ಒಬ್ಬರೇ ಬರಬೇಕು, 2 ಜನ ಹೇಳಿವ್ರಿ ಇಬ್ಬರೇ ಬರಬೇಕು ಅಂತ ಹೇಳ್ತಾವನೆ ಕಣವ. ನಾಳೆಯಿಂದ ನಾವು ಅದೇ ಟಮ್ ಗಾಡಿ ಅವರು ನಮ್ಮನ್ನ ಮನೆಯಿಂದ ಎತ್ತಾಕೊಂಡು ಹೋಗೋ ಕೆಲ್ಸಕ್ಕೆ ಬಿಡ್ತಾವ್ರಂತೆ, ಕೆಲಸದಿಂದ ಎತ್ತಾಕೊಂಡ್ಬಂದು ಮನೆಗೆ ಬಿಡ್ತಾರಂತೆ. ಅಲ್ಲಿ ಹೋಗೋಣವೆ, ಅವನೇನೋ 400 ರೂಪಾಯಿ ಕೊಡ್ತಾನಂತಲ್ಲ ಆಳ್ಪಗಾರು. ಹೌದಾ? ಹಂಗಿಂದ್ರೆ ಈಗಲೇ ಹೋಗ್ಬಿಡೇನ್ವೆ? ಅಲ್ಲ ಕಣೆ 400 ರೂಪಾಯಿ ಕೊಡ್ತಾರೆ ಅಂದ್ರೆ ಯಾಕೆ ಹೋಗೋಕ್ಕಾಗೋಕಿಲ್ವೇ? ನಡಿ ಹೋಗಿ ಬರೋಣ. ಈ 300 ರೂಪಾಯಿ ಆಳ್ಪಗಾರಿಗೆ ದುಡ್ದು ನನ್ನ ಸೊಂಟ ಎಲ್ಲ ಮುರಿದೋಗ್ಬಿಟ್ಟಿದೆ. ನಡಿ ಹೋಗೋಣ. 400 ರೂಪಾಯಿ ಆಳ್ಪಗಾರ ಹೆಂಗೈತೆ ಅಂತನಾದ್ರೂ ನೋಡ್ಬಿಡೋಣ. ಯಾವಾಗ ನೋಡಿದ್ರೆ ಈ 300 ರೂಪಾಯಿ ಎಲ್ಲ ಈ ಊರ್ನಾಗ ಅಷ್ಟು ಮಂದಿನೂ ಸ್ಟ್ರೈಕ್ ಮಾಡಿದಾಗ 1 ರೂಪಾಯಿ ಹೆಚ್ಚಿಗೆ ಕೊಡಲ್ಲ ಅಂತಾರೆ ಕಣೆ. ಇದೇನವ ಲಿಂಗವ್ವ,
ಹೆಂಡ ಕುಡ್ದು ಕೋತಿತಾರ ಅಕ್ತಿಂದ ತಿಂದ ಅತ್ತ ಮೇಲಿನ ಕೆಳಗೆ ಕೆಳಗಿನ ಮೇಲೆ ಜಿಗಾಕತ್ತಿದಿ ಅಲ್ಲ ಕಣವ. ಅಯ್ಯ ಇವರು ಮಧ್ಯಾಹ್ನ ಊಟಾರು ಹಾಕ್ತಾರೆ ಅಂದೆ ಅಲ್ಲಿ 400 ರೂಪಾಯಿ ಆಳು ಪಗಾರ ಕೊಟ್ಟು ಒಣ ಸಂಬಳ ಮಾಡ್ತಾರಂತ ಕಣೆ. ನಾನು ಹೋಗೋದ ಬೇಡ ಅಂತ ವಿಚಾರ ಮಾಡಕತ್ತೀನಿ. ಮಧ್ಯಾಹ್ನ ಊಟನೂ ನಾವೇ ತಗೊಂಡು ಹೋಗ್ಬೇಕು. ಸಂಜೆಗೆ ಬರೋಕೆ 7 ಗಂಟೆ ಆಯ್ತದೆ. ಅಲ್ಲಿ 5:30 6 ಗಂಟೆ ಕೆಲಸ ಬಿಟ್ರು ಬರೋಕೆ 1 ತಾಸು ಬೇಕಾಯ್ತದೆ. ಇಲ್ಲಿ 7 ಗಂಟೆಯಿಂದ ಬೆಳಿಗ್ಗೆ ಹೋಗ್ಬೇಕಂತೆ, ತಿಂಡಿ ತಗೊಂಡು ಹೋಗ್ಬೇಕಂತೆ. ಅಲ್ಲ ಹೋಗೋದೇ ಬೇಡ ಅಂತ ನಾನು ನಿಮ್ಮ ಹತ್ರ ಕೇಳಕತ್ತೀನಿ ಕಣವ, ವಿಚಾರ ಮಾಡಕತ್ತೀನಿ. 400 ರೂಪಾಯಿ ಆಳು ಪಗಾರ ಕೊಡ್ತಾವ್ರೆ, ಒಣ ಸಂಬಳ ಕೊಡ್ತಾರಂತೆ. ಇಲ್ಲಿ ಮಧ್ಯಾಹ್ನ ಊಟ ಕೊಡ್ತಾರಲ್ಲ, ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ ಕಣವ. ಹಿಂಗೆ ಮಾಡಿಬಿಟ್ರಿ ಹೆಂಗೆ ನಾವು ಬದುಕೋದು? ಅಲ್ಲ ಈ ಚಿನ್ನ ಬಂಗಾರ ಒಡವೆ ವಸ್ತ್ರ ಅಲ್ಲ ನಮ್ಮ ಮಕ್ಕಳ ಸ್ಕೂಲ್ ಫೀಸು ಎಲ್ಲ ಹೆಂಗೆ ಕಟ್ಟೋದು ಅಂತ ಗೊತ್ತಾಯ್ತಾ ಇಲ್ಲ ಕಣವ. ನಂಗಂತೂ ಭಾರಿ ಬೇಜಾರಾಗ್ಬಿಟ್ಟಿದೆ. ನಮ್ಮ ಜೀವನನೇ ಬೇಡ ಅನ್ಸೋಕೆ ಶುರು ಆಗ್ಬಿಟ್ಟಿದೆ. ಅಲ್ಲ ನಮ್ಮ ಅಪ್ಪನೋ ನಮ್ಮ ಅಜ್ಜನೋ ನಮ್ಮ ತಾತನೋ ಯಾರಾದರೂ ಒಂದಿಷ್ಟು ಜಮೀನು ಅಂತ ನಮಗೆ ಮಾಡಿ ಹಾಕಿಟ್ಬಿಟ್ಟಿದ್ರೆ ಈಗ ಆರಾಮಾಗಿ ಸೊಂಪಾಗಿರ್ಬೋದಿತ್ತಲ್ವೇನೆ. ಅಯ್ಯ ಯಾವುದೇನು ಮಾಡಿಟ್ಟಿಲ್ಲ ಕಣವ ನಮಗೆ. ಇವಾಗ ನಾವು ಕಂಡ ಜಮೀನಾಗ ದುಡಿಯಬೇಕು ಕತ್ತಿ ಥರ. ಕಲ್ಲವ್ವ ನೀನು ಹೇಳಿರೋದು ಕೇಳ್ಬಿಟ್ಟು 400 ರೂಪಾಯಿ ಆಳು ಪಗಾರು ಅಂತ ಅಲ್ಲ ಆಕಾಶಕ್ಕೆ ಮೇಲೆ ಹಾರ್ಬಿಟ್ನಲ್ಲ ಕಣವ. ನೀನು ನೋಡ್ರೆ ತಕೊಂಡೋಗಿ ದಪ ಹಾಕ್ಬಿಟ್ಟಿಯಲ್ಲೇ, ಮೇಲಿಂದ ಕೆಳಗೆ ಬಿದ್ದುಬಿಟ್ನಲ್ಲೇ ನಾನು. ಅಲ್ಲ ಕಡೆ ಆಸೆನು ಹಿಂಗೆ ತೋರಿಸೋದು ಅಲ್ಲ ಕಣವ. ನೀ ಹೇಳಿರೋ ಮಾತು ಕೇಳ್ಬಿಟ್ಟು 400 ರೂಪಾಯಿಗೆ ಈ ವರ್ಷ ನಾನು ಒಂದು 4,000 ರೂಪಾಯಿ ಸೀರೆ ತಗೋಬಹುದು ಅಂತ ಆಸೆ ಕಣ್ಣಲ್ಲ. ಅಲ್ಲ ಕಣವ, ಹಿಂಗೆ ಆಸೆ ತೋರಿಸೋದು ಅಂದರೆ ಈ 300 ರೂಪಾಯಿ ಆಳು ಪಗಾರಿಗೆ ದುಡ್ದು ನಾನು 3,000 ರೂಪಾಯಿ ಸೀರೆ ತಗೊಂಡು ಬೇಜಾರು ಬಂದ್ಬಿಟ್ಟಿದೆ. ಈ ವರ್ಷ ಆದರೂ 4,000 ರೂಪಾಯಿ ಜಂಪ್ ಹೊಡಿಬೋದು ಅಂತ ಅಂದ್ಕೊಂಡ್ಬಿಟ್ರೆ ನಿನ್ನ ಕತೆ ಹೋಯ್ತು, ಹಾಳಾಗಿ ಹೋಯ್ತು ಬಿಡು. ಅದೇ ಮತ್ತೆ ನನ್ನ ಸಾಲನಾದರೂ ಒಂದು 2,000 ರೂಪಾಯಿ ತೀರಿಸ್ಕೊಂಡು ಜಂಪ್ ಅಂತ ಕೇಸರಿ ಬಾತು ಊಟ ಮಾಡೋಣ ಅಂತ ಅನ್ಕೊಂಡ್ಬಿಟ್ರೆ ಕಲ್ಲವ ನೀನ್ ಹಿಂಗೇನ ಮೋಸ ಮಾಡೋದು ಹಂಗೆಲ್ಲ ಮಾಡಬಾರ್ದು ಕಣೆ. ಗೊತ್ತೇನ ಈ ಬಿಗ್ ಬಾಸ್ ನಲ್ಲಿ ಅಶ್ವಿನಿ ಮಾಡ್ತಾವಳಲ್ಲ, ಎಲ್ಲರೂ ಬಂದು ಬೊಗ್ಗಿಸ್ತಾವಳೆ. ಪಾಪ ಅವತ್ತು ಆ ರಕ್ಷಣಿಗೆ ಮನೆಯಿಂದವ ಅದೇನೋ ಕೊಡ್ತಾರಲ್ಲ ಲೆಟರು, ಪತ್ರ ಅದು ಬಂದಿರೋದ್ನ ಆ ಅಶ್ವಿನಿ ಅಮ್ಮ ಕೊಡದೆ ಅವಳನ್ನ ಎಷ್ಟು ಗೋಳಾಡಿಸ್ದಂಗೆ ನೀನು ಒಂದೇ ಸೆಕೆಂಡ್ನಾಗ ನಮ್ಮ ಆಕಾಶಕ್ಕೆ ತಳ್ಳಿಬಿಟ್ಟು ಹಂಗೆ ಪಾತಾಳಕ್ಕೆ ತಳ್ಳಿಬಿಟ್ಟಿಲ್ಲ. 400 ರೂಪಾಯಿ ಪಗಾರ ಅಂದ್ಬಿಟ್ಟು ಅಯ್ಯ ಹಂಗಿದ್ರೆ 400 ರೂಪಾಯಿ ಆಳು ಪಗಾರಿಗೆ ಹೋಗೋದು ಲಾಶು ಅಂತೀರಾ? ಕಲ್ಲವ ಅಲ್ವೇನೆ ತಿಂಡಿ ಊಟ ಸಾಯಂಕಾಲ ಹೋಗೋದು ಬರೋದು ಅದೆಲ್ಲ ಸೇರಿಸ್ಬಿಟ್ರೆ ನಮ್ಗೆ ಲಾಶೆ ಅಲ್ವೇನೆ. 300 ರೂಪಾಯಿ ಆಳು ಪಗಾರ ಬೆಸ್ಟ್ ಅಲ್ವೇನೆ? ನಿಂಗೆ ಮಾತ್ರ ಬುದ್ಧಿ ಇಲ್ವೇ? ಆಯ್ತು ಬಿಡ್ಕಣವ, ಅದು ಹೆಂಗಪ್ಪ ಲಾಶು? ಅಲ್ಲವ ಕಲ್ಲವ ಲಾಶ ಅಲ್ವೇನೆ? ಬೆಳಿಗ್ಗೆ ಬ್ಯಾಗ್ ಹೋಗಿ ಸಂಜೆ ತಡವಾಗಿ ಬರಬೇಕು. ನಾವೇ ಊಟ ತಿಂಡಿ ಎಲ್ಲ ಕೊಡ್ಕೊಂಡು ಹೋಗ್ಬೇಕು. ನಮ್ಮ ಮನೇಲಿ ಯಾರೇ ಒಟ್ಟು ಬ್ಯಾಗ್ ಮಾಡ್ಕೊಡ್ತಾರೆ ಊಟ ತಿಂಡಿನ? ಅಲ್ಲ ಕಣವ, ಇಲ್ಲಾದರೆ ನಮ್ಮ ಅಕ್ಕಪಕ್ಕ ಮನೆಯೊಳಗೆ ನಾವು ಕೆಲ್ಸಕ್ಕೆ ಹೋಗೋದಾದ್ರೆ ಅಯ್ಯೋ ಇವತ್ತು ನನ್ನ ಗಂಡಂಗೆ ಸ್ವಲ್ಪ ಹುಷಾರಿಲ್ಲಾಗಿತ್ತು ಅದಕ್ಕೆ ತಡ ಆಯಿತು ಕಣಪ್ಪ ಅಂತಂದ್ರೆ ಸುಮ್ಮನೆ ಇರ್ತಾರೆ. 9 ಗಂಟೆಗೆ ಬರೋರು 9:30 ಬಂದ್ರೂ ಬಾಯಿ ಮುಚ್ಕೊಂಡು ಹೊಳ್ತಾವ್ರೆ. ಮಧ್ಯಾಹ್ನ ಊಟ ಕೊಡ್ತಾವ್ರೆ. ಸಂಜೆಗೆ 5 ಗಂಟೆಗೆ 5:30 ಕೆಲಸ ಬಿಟ್ಬಿಟ್ಟು ಹೋಗ್ಬಿಟ್ರೆ ನಾವು 6 ಗಂಟೆ ಒಳಗೆ ಮನೆಗೆ ಹೋಗಿ ಸೊಂಪ ಕುಕ್ಕರ್ ಬಹುತಾನೆ. ಅಯ್ಯ ಅಲ್ಲಿ ಕೆಲ್ಸಕ್ಕೆ ಹೋದ್ರೆ ಒಣ ಸಂಬಳನೂ ಕೊಡ್ತೀರು, ಬರೋಕ್ ತಡ ಆಯ್ತದೆ, ಬೇಗ ಹೋಗ್ಬೇಕು. ಇದೇನಾರು ಅಲ್ಲ ಐತಾ? ನಿಂಗವ್ವ ಇದು ಮಾತ್ರ ಕರೆಕ್ಟ್ ಐತೆ ನೋಡು. ಇಲ್ಲೂ 9 ಗಂಟೆಗೆ ಬರೋರು 10 ಗಂಟೆಗೆ ಬಂದ್ರು ಕೇಳೋರು ಯಾರಿಲ್ಲ. ಏನೋ ಕೆಲ್ಸಕ್ಕೆ ಬಂದವ್ರೆ ಇವತ್ತು ಕೆಲಸ ಮಾಡ್ಕೊಂಡು ನಾವು ಪುಣ್ಯ ಕಟ್ಕೋಣ ಅನ್ನೋರೇ ಜಾಸ್ತಿ ಜನ ಅವ್ರೆ. ಕೆಂಪವ ಅಲ್ವೇ ಇದು ಒಂಥರ ನಮಗೆ ಗೌರ್ಮೆಂಟ್ ಜಾಬ್ ಇದ್ದಂಗೆ ಕಣವ. ನಮ್ಮೂರಾಗೆ ನಾವು ಕೆಲಸ ಮಾಡ್ಕೊಂಡ್ರೆ ಅಯ್ಯೋ ಬೆಳ್ಳವ ಏನು ಪೆನ್ಷನ್ ಏನಾದ್ರು ಕೊಡ್ತಾರ ನಮಗೆ? ಗೌರ್ಮೆಂಟ್ ನೌಕರಿ ಮಾಡೋಕೆ ಹೇಳ್ಬಿಟ್ಟು ಪೆನ್ಷನ್ನು 60 ವರ್ಷ ಆದ್ಮೇಲೆ ರಿಟೈರ್ಡ್ ಆದ್ಮೇಲೆ ಗೌರ್ಮೆಂಟ್ ಅವ್ರು ಕೊಡ್ತಾರೆ. ನಮ್ಗೆ ಇವಾಗಲೇ ಸಿಗ್ತದೆ, ಗೊತ್ತಿಲ್ವೇ ನಿನಗೆ? ಬೆಳ್ಳವ ಹೌದು, ಅದು ಹೆಂಗಪ್ಪ ನಿಂದು? ಬಾ ಪೆನ್ಷನ್ಗಿಂತನೂ ಲಾಭ ಕಣವ, ಅದು ಹೆಂಗೆ ಅಂತ ಹೇಳ್ಬಿಡವ. ನಿನ್ಗೆ ಗೊತ್ತಿಲ್ವೇ? ಅಲ್ಲ ಯಾವ ಬ್ಯಾಂಕ್ನಾಗಾರು ಬಡ್ಡಿ ಇಲ್ಲದೆ ನಮಗೆ ಸಾಲ ಕೊಡ್ತಾರ? ಈ ಜಮೀನು ಇರೋರು ನಮಗೆ ಬಡ್ಡಿ ಇಲ್ಲದೆ ಸಾಲ ಕೊಡಲ್ವೇ? ಅಲ್ಲ ಕಣವ, ನಂಗೆ ಇವತ್ತು ಭಾಳ ಜ್ವರ ಬಂದಿದೆ, ಆಸ್ಪತ್ರೆಗೆ ಹೋಗ್ಬೇಕು ಕಣಪ್ಪ. ನಂಗೊಂದು 2,000 ರೂಪಾಯಿ ಕೊಡ, ನಾನು ನಾಳೆ ಕೆಲ್ಸಕ್ಕೆ ಬರ್ತೀನಿ ಪಕ್ಕ. ಮತ್ತೆ ಪಕ್ಕ ಬರೋದಂತ ಗ್ಯಾರಂಟಿ. ನಂಗೆ ಇವತ್ತು 2,000 ಕೊಡ. ನಂಗೆ ಅದು ಅಲ್ಲದೆ ಮಾತ್ರ ಸಂಘದ ಸಾಲ ಆಯ್ತು, ಅದಕ್ಕೆ ಮಾತ್ರ ಬಡ್ಡಿ ಕಟ್ಟಬೇಕು. ಮಾತ್ರ ಕೊಡಪ್ಪ.
ಹ್ಞೂ ಅದೇ ಮತ್ತೆ ಹಂಗೆ ಹೇಳಿದ್ರು ಕೊಡ್ತಾರೆ. ಪಕ್ಕದ ಊರಿಗೆ ನಾವೇನಾದರೂ ಟಮ್ ಗಾಡಿ ಬಂತಂತ 400 ರೂಪಾಯಿ ಆಳ್ ಪಗಾರ ಕೊಡ್ತೀವಿ ಅಂತ ಅಂದಿದ ತಕ್ಷಣ ನಾವೇನಾದ್ರು ಹೋಗ್ಬಿಟ್ರೆ ಅಷ್ಟೇ, ನಮ್ಮ ಕೈಲಾಗ ಆಗದೆ ಇರುವಾಗ ಅವ್ರೇನು 1 ರೂಪಾಯಿ ಕೊಡೋದಿಲ್ಲ, 1 ರೂಪಾಯಿ ಬಿಚ್ಚೋದಿಲ್ಲ. ಅದೇ ನಾವು ಅಕ್ಕಪಕ್ಕಕ್ಕೆ ಕೆಲಸಕ್ಕೆ ಏನಾದ್ರು ಹೋಗ್ಬಿಟ್ರೆ ನಮಗೆ ಇದು ಪೆನ್ಷನ್ ಹಂದಕ್ಕಿಂತ ಜಾಸ್ತಿ ದುಡಿಬೋದು ಕಣವ ಇಲ್ಲೇನೆ. ಹ್ಞೂ ನಾವು ಅಕ್ಕಪಕ್ಕಕ್ಕೆ ಹೋಗ್ಬಾರ್ದು ಕಣವ. ಇವರು ಶಾಲೆ ಬೇಕು ಅಂದಂಗೆ 2,000 ರೂಪಾಯಿ ಬಡ್ಡಿ ಇಲ್ಲದೆ ಕೊಡ್ತಾರೆ. ಯಾವ ಬ್ಯಾಂಕ್ನಾಗಾರು ಬಡ್ಡಿ ಒಂದು ಸಾರಿ ನಾವು ಶಾಲೆ ತಗೊಂಡ್ವಿ ಅಂದರೆ ಬಡ್ಡಿ ಮೇಲೆ ಚಕ್ರ ಬಡ್ಡಿ ಮೇಲೆ ಮತ್ತೊಂದು ಬಡ್ಡಿ ಅಂತ ಹಾಕ್ತಾವ್ರೆ ಕಣವ. ಈ ಅಪ್ಪಂದಿರ ಹತ್ರ ಏನಾದ್ರು ನಾವು ಶಾಲೆ ತಗೊಂಡ್ಬಿಟ್ರೆ 1 ರೂಪಾಯಿ ಬಡ್ಡಿ ಇಲ್ಲದೆ ನಮ್ಗೆ ಸಿಗ್ತದೆ ಕಣವ. ನಮ್ಗೆ ಪೆನ್ಷನ್ ದುಡ್ಡುಗಿಂತ ಇದೇ ಜಾಸ್ತಿ ಅಲ್ವಾ? ನಮ್ಮ ಹತ್ರ ಏನಾದ್ರು ಬಡ್ಡಿ ಚಕ್ರ ಬಡ್ಡಿ ಕಟ್ಟಕೈತದ? ಇಲ್ಲ ಕಣಕಲವ, ನಮ್ಗೆ ಇದೇ ಬೆಸ್ಟ್ ಕಣವ. 300 ರೂಪಾಯಿ ಆಳ್ ಪಗಾರ ಆದರೂ ನಾವು ಹೇಳಿದ ತಕ್ಷಣ ಯಜಮಾನನ ಅಪ್ಪನ ಮನೆಗೆ ಹೋಗಿ ಒಂದು ಸ್ವಲ್ಪ ದುಡ್ಡು ಕೊಡ್ರಾ ಹೇಳಿದ ತಕ್ಷಣ ಕೊಡ್ತಾವ್ರೆ ಕಣವ. ಬೆಳ್ಳವ್ವ ಲಿಂಗವ್ವ ಭಾರಿ ತಿಳ್ಕೊಂಬಿಟ್ಟಿರಿ. ಈ ಕೆಲಸ ಮಾಡಿದ್ರೊಳಗೂ ಮಾಸ್ಟರ್ ಡಿಗ್ರಿ ಮಾಡಿಬಿಟ್ಟವ್ರಲ್ಲ ನೀವು. ಸೂಪರ್ ಕಣವ. ಪರವಾಗಿಲ್ವೇ? ಹಿಂಗಾದ್ರೆ ಲಾಭನೇ ಬಿಡಿ ಕಣವ. ನಮ್ಗೆ ಪಕ್ಕದ ಊರಿಗೆ ಹೋಗ್ಬಿಟ್ರೆ ನಾವು ಮತ್ತೊಂದಿಷ್ಟು ಏನಾದ್ರು ಶಾಲೆ ಕೇಳಕೋದ್ರೆ ನೀವು ಯಾರು ಅಂತಾನೆ ಗೊತ್ತಿಲ್ಲ, ನಮ್ಮನೆ ಕೆಲ್ಸಕ್ಕೆ ಬಂದವ್ರೆ. ಹೌದೇ? ಟೀ ಕಾಫಿನೂ ಕೇಳೋದಿಲ್ಲ ಅವ್ರು ನಮಗೆ. ಯಾರೋ ನಮ್ಮ ಅವ್ರ ಮನೆಗೆ ದೋಚ್ಕೊಂಡು ಹೋಗೋಕೆ ಬಂದು ಕಳ್ಳರು ಅಂತ ಅಂದ್ಕೊಂಡ್ಬಿಟ್ರು. ನೀ ಹೇಳಿದ ಪಕ್ಕ ಐತೆ. ಕಲ್ಲವ್ವ, ಈ ನಿಂಗವ್ವ ಮತ್ತು ಬೆಳ್ಳವ್ವ ಹೇಳೋರಲ್ಲ 100% ಗ್ಯಾರಂಟಿ ಕಣವ. ನಾನಂತೂ ಅದೇ ಈ ಪಾಳೆಗಾರವ್ರಲ್ಲ, ಬಾಳೆಣ್ಣ ಪಾಳೆಗಾರವರು, ಅವ್ರ ಮನೆ ತಾವ 5 ವರ್ಷ ಆಯ್ತು ಕಣವ. 10,000 ರೂಪಾಯಿ ಸಾಲ ತಗೊಂಡು ಇನ್ನೂ ತೀರ್ಸೇ ಇಲ್ಲ. ಅವರು ಬಾಯಿ ಮುಚ್ಕೊಂಡು ಒಳ್ಳೆಯವ್ರೆ. ನಾವು ಏನು ಸುದ್ದಿ ಹೇಳೋಕೆ ಹೋಗೋಕ್ಕಿಲ್ಲ. ನಮ್ಗೆ 10,000 ಲಾಭ ಬಂದಂಗೆ ಕೆಲ್ಸಕ್ಕೆ ಹೋಗ್ತೀವಿ ದುಡ್ಡು ತರ್ತೀವಿ. ಅವರು ಮುಂಚೆ ಕೊಟ್ಟಿರೋ ದುಡ್ಡಿಗೆ ಬಡ್ಡಿ ಹಾಕಿರೋದನ್ನು ಹೇಳೇ ಇಲ್ಲ. ದುಡ್ಡು ಕೊಟ್ಟಿರೋದಕ್ಕೂ ಬರ್ಕೊಂಡವ್ರು ಅದು ಗೊತ್ತಿಲ್ಲ. ಲೆಕ್ಕಾಚಾರದ ಪಟ್ಟಿಯಾಗಿ ನಾವಂತೂ ಲೆಕ್ಕಾಚಾರ ಬರೆಯುವುದೇ ಇಲ್ಲ. ಅವ್ರ ಪಟ್ಟಿಯೊಳಗೂ ಇಲ್ಲ ಕಣವ. 10,000 ರೂಪಾಯಿಗೆ ಎಳ್ಳು ನೀರು ಬಿಟ್ಟಂಗೆ ಅವರು ಪಳ್ಳೆಗಾರರು. ಇದೇ ನಮಗೆ ಬೆಸ್ಟ್ ಕಣವ. ಅಯ್ಯ, ಪಕ್ಕದ ಊರಿಗೆ ಹೋಗ್ಬಿಟ್ಟು ನಮ್ಮನ್ನು ಕಳ್ಳರ ತರ ನೋಡೋದಕ್ಕಿಂತ ನಮ್ಮೂರ್ನಾಗ ನಾವು ಕೂಲಿ ಮಾಡಿದ್ರು ರಾಜರ ತರ ಮೆರೆಯೋದೇ ಬೆಸ್ಟ್ ಕಣವ. ಸರಿ ಆಯ್ತು ಬಿಡ್ರಪ್ಪ, ನೀವು ಹೇಳಿದ್ಮೇಲೆ ನಮ್ದು ಅದೇನೆ. ನಾನು ಒಬ್ಬನೇ ಪಕ್ಕದ ಊರಿಗೆ ಹೋಗ್ಬಿಟ್ಟು 400 ರೂಪಾಯಿ ಆಳ ಪಗಾರ ತಗೊಂಡು ಕತ್ತಿ ದುಡ್ದಂಗೆ ಯಾಕೆ ದುಡಿಲಿ? ನಿಮ್ಮ ಥರ ನಾನು ಮೈ ಬಗ್ಸೇನು ದುಡಿಯೋಕೆ ಹೋಗೋಕ್ಕಿಲ್ಲ ಬಿಡಿ. ಈಗ ಏನು ಗೊತ್ತ ಕಣವ, ಎಲ್ಲರೂ ನಮ್ಮ ವಿಡಿಯೋನ ನೋಡ್ತಾವ್ರೆ, ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೂ ನೋಡ್ತಾ ಇಲ್ಲ. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಬಿಟ್ರೆ, ಒಂದು ಲೈಕ್ ಕೊಟ್ಬಿಟ್ರೆ ನಮಗೂ ಭಾಳ ಖುಷಿ ಆಗ್ತದೆ, ಹೌದಲ್ವಾ? ನಾನು ಸುಂದರ ಸಂಸಾರ ಅಂತೂ ಒಂದು ಎಮೋಷ್ನಲ್ ಸ್ಟೋರಿ ಹಾಕ್ತಿದ್ದೆ, ಅದಕ್ಕೆ ವ್ಯೂಸ್ ಏನು ಜಾಸ್ತಿ ಬರ್ತಾ ಇಲ್ಲ. ಕಾಮಿಡಿ ವಿಡಿಯೋಕ್ಕೆ ಜಾಸ್ತಿ ವ್ಯೂಸ್ ಬರ್ತಾ ಇದೆ. ಯಾವ್ದು ಬೇಕು ಅಂತ ನಮಗೂ ಒಂದು ಅವ್ರು ಹೇಳಿಬಿಟ್ರೆ ಭಾಳ ಖುಷಿ ಆಯ್ತದೆ ಅಲ್ವೇ? ನೋಡ್ರಲ್ಲ, ಕಲ್ಲವ ಹೇಳ್ತಾವಳೆ ಎಮೋಷ್ನಲ್ ಸ್ಟೋರಿಗೆ ನೀವು ಲೈಕು ಕೊಡ್ತಾ ಇಲ್ಲಂತೆ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲಂತೆ, ವ್ಯೂಸು ಕೊಡ್ತಾ ಇಲ್ಲಂತೆ ಜಾಸ್ತಿ. ಕಾಮಿಡಿ ವಿಡಿಯೋಕ್ಕೆ ನೀವು ವ್ಯೂಸು ಚೆನ್ನಾಗಿ ಕೊಡ್ತಾ ಇದ್ದೀರಂತೆ. ನಿಮ್ಗೆ ಕಾಮಿಡಿ ವಿಡಿಯೋ ಬೇಕಾ ಅಥವಾ ಎಮೋಷ್ನಲ್ ವಿಡಿಯೋ ಬೇಕಾ? ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೊಂದು ಕಮೆಂಟ್ಸ್ ಹಾಕಿ, ಸರಿನಾ? ರಕ್ಷಿತಾ, ಸಸಿ ಮಗಳ ರಕ್ಷಿತಾ, ಎದ್ ಬಾರವ್ವ ಸಸಿ ಮಗಳ, ಬಾರವ್ವ ಸಸಿ. ರಕ್ಷಿತಾ, ಅಯ್ಯೋ ಶಿವನೇ, ಅಲ್ಲ ಕಣಪ್ಪ, ನನ್ನ ಮಗಳು ಒಳಿಯ ಬರ್ತಾರೆ. ಈ ಮನೆ ನೋಡ್ರೆ 1 ವಾರದಿಂದ ಕಸ ಹೊಡೆದಿಲ್ಲ, ನೆಲ ಒರೆಸಿಲ್ಲ. ಅಲ್ಲ, ಈ ಮುದಿ ಜೀವ ನಾನಂತದೀನಿ. ಈ ಮನೇಲಿರೋ 4 ಜನರಿಗೆ ಕೂಳು ಬೇಯಿಸಿ ಹಾಕೋ ತನಕನೇ ನನ್ನ ಟೈಮ್ ಎಲ್ಲ ಕಳೆದು ಹೋಯ್ತಾ ಇದೆ. ಈ ರಕ್ಷಿತಾ ಅನ್ನೋ ಸೊಸೆ ಇದಾಳಲ್ಲಪ್ಪ ದೇವ್ರೆ, ಮ್ಯಾಲ್ ಮೆಟ್ಲು ಹತ್ತಿ ಕೋಣಿಗೆ ಹೋಗಿ ಬಿದ್ಲು ಅಂದ್ರೆ ಈಕೆ ಎದ್ದು ಬರೋ ಮನುಷ್ಯಳೇ ಅಲ್ಲ. ಅಯ್ಯೋ, ಮನೆಯಾಗ ಇದು ನಂದೇ ಗಂಡನ ಮನೆ. ಬೆಳಿಗ್ಗೆ ಎದ್ದು ಅಂಗಳ ಸಾಸಿ ಚಂದಂಗೆ ರಂಗೋಲಿ ಇಟ್ಟು ಒಂದು ಅತ್ತಿ ಮಾವಂಗೆ ಒಂದು ಕಾಫಿ ಮಾಡಿಕೊಟ್ಟು ತಿಂಡಿ ಮಾಡಿಕೊಟ್ಟು ಎಲ್ಲ ಸೇವೆ ಮಾಡೋಣ ಅನ್ನೋದು ಬಿಟ್ಟು ಈಕಿ ನಾವೇ ಎಲ್ಲ ಮಾಡಿ ಮ್ಯಾಗ ಕೊನೆಯಾಗ ತಗೊಂಡು ಹೋಗಿ ಕೊಡಬೇಕು ಬಿಟ್ರೆ ಇದು ಕೆಳಗೆ ಬಂದು ಇಳಿಯೋ ರತಿ ಮನ್ಮತಿನೇ ಅಲ್ವಲ್ಲಪ್ಪ. ಅಯ್ಯೋ, ಏನಂತ ಭಗವಂತ ನನಗೆ ಈ ಸೊಸಿನ ತಗೊಬಂದು ತಲೆ ಕಟ್ಟಿದಾನೋ ದೇವರೇ ಬಲ್ಲ. ನಮ್ಮ ಸೊಸಿ ಕೆಳಗಡೆ ಇಳಿದು ಬರುವುದೇ ಇಲ್ಲ ಅಂತ ಅನ್ಕೋಬೇಡಿ, ಇಳಿದು ಬರ್ತಾಳೆ. ಯಾವಾಗ ಗೊತ್ತೇನು? ಬರ್ತಾಳೆ. ಮುಖದಾಗನ ಬಣ್ಣ ಮಾಸು ಹೋಗುತ್ತಲ್ಲ, ಆವಾಗ ನಮ್ಮ ಮೇಡಮ್ಮರು ಸೈ ಅಂತ ದಾರಿಗಿಳಿತಾರೆ. ಅತ್ತಿ, ನನಗೆ ಸ್ವಲ್ಪ ರೊಕ್ಕ ಬೇಕಿತ್ತು. ಗಂಡನ ಹತ್ರ, ಏನ್ರಿ ನಂಗೆ ಸ್ವಲ್ಪ ರೊಕ್ಕ ಬೇಕಿತ್ತು. ಯಾಕ ಅಂತ ಕೇಳಿದ್ರ ಅಂತಾಳೆ, ನನ್ನ ಬ್ಯೂಟಿ ಎಲ್ಲ ಬ್ಯೂಟಿ ಪಾರ್ಲರ್ ಒಳಗಡೆ ಇದೆ, ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, ಸ್ವಲ್ಪ ರೊಕ್ಕ ಕೊಡ್ರಿ, ನನ್ನ ಮುಖದ ಬಣ್ಣ ಸ್ವಲ್ಪ ಕಪ್ಪಾಗಕತ್ತೈತಿ, ಬೆಳ್ಳ
ಸೊಸಿ. ಯಪ್ಪ ದೇವ್ರೆ, ಈ ಕೆಲಸ ಎಲ್ಲ ಯಾರು ಮಾಡೋರಪ್ಪ? ಈ ಮನೇಲಿದ್ದು 4 ಮಂದಿ ಕೂಡ್ ಬೇಯಿಸಾಕ ನನ್ನ ಹೆಣ ಬಿದ್ದು ಹೋಗ್ತಾ ಇದೆ. ಇನ್ನು ನನ್ನ ಮಗಳು ಬೇರೆ ಬರ್ತೀನಿ ಅಂತ ಅಮ್ಮ ನಾನು ಬರ್ಲೇನವ ಅಂತ ಕೇಳಿರುವಾಗ ಬರಬೇಡವೇ, ಮನೆ ನೋಡುವಂಗಿಲ್ಲ, ಕಸ ಹೊಡೆದಿಲ್ಲ, ನೆಲ ಒರೆಸಿಲ್ಲ, ಬೀನ್ಲ ಬಲೆ ಹೊಡೆದಿಲ್ಲ, ನಿನ್ನ ಅತ್ತಿ ದರೆಗೆ ಹತ್ತಿರೋಳು ದರಿ ಕೆಳಗಿಳಿದಿಲ್ಲ ಅಂತ ಏನಾದ್ರೂ ಹೇಳ ನಾನು? ಯಪ್ಪ ಹೆಂಗಪ್ಪ ಕೆಲಸ ಮಾಡೋದು? ಇರಿ ಏನಾದ್ರು ಮಾಡಿ ನಮ್ಮ ಸೊಸಿ ಬುದ್ಧಿ ಕಲಿಸ್ಬೇಕು. ಅವಳು ಚಾಪೆ ಕೆಳಗೆ ತೂರಿದ್ರೆ ನಾವು ರಂಗೋಲಿ ಕೆಳಗೆ ತೂರ್ಬೇಕು ಅಲ್ಲ? ಅವಳಿಗೆ 6 ವರ್ಷ ಆದ್ರೆ ನಮ್ಗೆ 60 ವರ್ಷ ತಾನೇ ಆಗಿರೋದು. ನಾವು ಮೊದಲು ಹುಟ್ಟಿರೋರು ಮಾತ್ರ ಬುದ್ಧಿವಂತಿಕೆ ತೋರಿಸ್ಬೇಕು ಅಷ್ಟೇನೆ. ಈ ಸೊಸಿ ಅಂದ್ರೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ನಾವು ಶಾಣಿಯರಾಗಬೇಕು. ಓ ನನ್ನ ದೇವರು ಕೊಟ್ಟ ಸೊಸೆಯೇ, ನಿನಗೆ ಫೋನ್ ಬಂದಿದೆ ಕಣವ್ವ, ನಿನ್ನ ತವರು ಮನೆಯಿಂದ. ಓ ರಕ್ಷಿತಾ ಮೇಡಮ್, ಇವತ್ತು ನಿಮ್ಮ ತವರು ಮನೆಯಿಂದ ಅಪ್ಪ ಅಮ್ಮ ಬರ್ತಾರಂತೆ ಕಣಮ್ಮ. ಹೌದಾ ಅತ್ತೆ? ಯಾವಾಗ ಬರ್ತಾ ಇದಾರಂತೆ? ಎಷ್ಟೊತ್ತಿಗೆ ಬರ್ತಾ ಇದಾರಂತೆ? ಬರ್ತಾರಂತೆ ಕಣವ್ವ, ಬರ್ತಾರೆ. ಇನ್ನು ಅರ್ಧ ಮುಕ್ಕಾಲು ಗಂಟೆ ಒಳಗೆ ಇಲ್ಲಿ ಬರ್ತೀವಿ ಬೀಗ್ರೆ ಅಂತ ಫೋನ್ ಮಾಡವ್ರೆ. ಅಲ್ಲ ಕಣವ್ವ, ನೀನು ದರಿಗೆ ಹತ್ತಿರೋಳು ದರಿ ಇಳಿಯುವುದೇ ಇಲ್ಲ ಅಂತೆಲ್ಲ, ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ ಕಣವ್ವ? ಅಲ್ಲ ಕಣವ್ವ, ನಿಮ್ಮ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಬಂದ್ರೆ ಅಯ್ಯ ನಮ್ಮ ಮಗಳ ಮನೆ ಎಷ್ಟು ಗಲೀಜಿದೆ ಅನ್ನಲ್ವೇ? ನೋಡ್ಕಣವ್ವ, ಅತ್ತ ಕಡೆ ಮೂಲಿಯಾಗಿ ಎಷ್ಟು ಕಸ ಐತೆ ಅಂತ. ಹೌದಲ್ಲ? ಓ ಮೈ ಗಾಡ್. ರಕ್ಷಿತಾ ಮೇಡಮ್ ಅವರೇ, ಇತ್ತ ಕಡೆ ಮೂಲಿ ನೋಡಿ, ಅದು ಹೆಂಗ ಬೀನ್ಲು ಬಲಿ ಕಟ್ಟವೆ ಅಂತ. ಹೌದಲ್ಲ ಅತ್ತಿ? ಹಾಗೆ 2 ಹೆಜ್ಜೆ ಅಡಿಗೆ ಮನೆ ಕಡೆಗೆ ಹೋಗ್ಬಾವ. ಏನಾಗಿದೆ ಕಣವ್ವ? ಅತ್ತೆ ಪಾತ್ರೆ ತೊಳೆದಿಲ್ಲ, ಅಡಿಗೆ ಮಾಡಿಲ್ಲ ಅತ್ತೆ. ರಕ್ಷಿತಾವ ಫೋನ್ ಮಾಡ್ಬಿಟ್ಟು ಅಪ್ಪ ಅವ್ವ ಇವತ್ತು ಬರಬೇಡಿ, ನಮ್ಮ ಮನೇಲಿ ಕಸ ಹೊಡೆದವ್ರು ಯಾರಿಲ್ಲ, ನೆಲ ಒರೆಸಿದವ್ರು ಯಾರಿಲ್ಲ, ಪಾತ್ರೆ ತೊಳೆದವ್ರು ಯಾರಿಲ್ಲ, ಅಡಿಗೆ ಅಂತೂ ಮಾಡೇ ಇಲ್ಲ ಇವತ್ತು ಅಂತ ಫೋನ್ ಮಾಡಿ ಹೇಳ್ಬಿಡ್ತೀನವ್ವ. ಅಯ್ಯೋ ಅತ್ತೆ, ಅಲ್ಲ ಬೆಳಿಗ್ಗೆಯಿಂದ ಮನೇಲಿ ಇರ್ತೀರ ತಾನೆ? ನೀವು ಕಸ ಹೊಡೆದು ನೆಲ ಒರೆಸಿ ಪಾತ್ರೆ ತೊಳೆದು ಅಡಿಗೆ ಮಾಡಕ್ಕಾಗಲ್ವಾ? ನಿನಗೇನು ಕನಸು ಬಿಡಿತ್ತನವ್ವ ನಿನ್ನ ಅಪ್ಪ ಅವ್ವ ಬರ್ತಾರೆ ಅಂತ? ಹಾಳಾದ ಮುದುಕಿ, ಫೈನ್ ಹೊಡೆಯೋದ್ರೊಳಗಡೆ ಮಿಸ್ಸಿ ಮಾಡು. ರಕ್ಷಿತವ್ವ ನೀನು ಹೇಳ್ಬೇಡ, ನಾನು ಹೇಳ್ತೀನಿ ಓಕೆನಾ? ನಿಮ್ಮ ಅಪ್ಪ ಅವಾಗ ಫೋನ್ ಮಾಡಿಬಿಟ್ಟು ಇವತ್ತು ಬರಬೇಡ್ರಿ ಕಣ್ರಿ, ನಾಳೆಗೆ ಬರ್ರಿ ಅಂತ ಹೇಳ್ತೀನಿ. ಹೆಂಗಿದೆ ಕಣ್ರಿ ನೋಡ್ರಿ ತವ್ರ ಮನೆ ಎಫೆಕ್ಟ್, ಚೆನ್ನಾಗೈತೆ ಅಲ್ವೇನ್ರಿ? ನೋಡ್ರಿ ನಮ್ಮ ಸೊಸಿ ದರಿಗೆ ಇಳಿದು ಬಂದು ಹೆಂಗ್ ಕೆಲಸ ಮಾಡಕ್ ಹತ್ತವಳೆ ಅಂತ. ಸೊಸಿ ಮುದ್ದು ಮಾಡ್ ಮಕ್ಕಳಿಗೆ ತಾಯಾಸೆ, ಹಕ್ಕಿಗೆ ಗೂಡಾಸೆ, ಬಿತ್ತಿದ ಬೆಳೆಗೆ ಮಳೆಯಾಸೆ, ಬಿತ್ತಿದ ಬೆಳೆಗೆ ಮಳೆಯಾಸೆ, ನನ್ನವ್ವ ಹತ್ತಿರವಿರಲು ನಮಗಾಸೆ. ದೇವರು ಕೊಟ್ಟ ಸೊಸೆ ಅಡಿಗೆ ಮನೆ ಜೂಟಲ್ಲ ಹೆಂಗಿದೆ ನೋಡಿ. ನನ್ನ ನೋಡು ಎಲ್ಲ ಬಿದ್ದೋಗಿರೋದು. ನನ್ನ ಮಗಳು ಸೊಸಿ ಬಂದಿರೋರು ಏನ್ ಅನ್ಕೋತಾ ಇದ್ರು, ಮನೆಯಲ್ಲಿ 2 ಹೆಣ್ಮಕ್ಳು ಇದ್ದೀರಾ, ಮನೇನು ಒಂದು ಕ್ಲೀನ್ ಮಾಡಿ ಇಟ್ಕೊಂಡಿಲ್ಲ ಅಂತ. ಹೆಂಗ್ ನೋಡಿ ನಮ್ಮ ಸೊಸಿ ಮುದ್ದು ತಾವ ಎಲ್ಲ ಕೆಲಸ ಮಾಡಿದ್ದಾಯ್ತು ಅಂತ. ಅತ್ತಿ ಮನೆ ಎಲ್ಲ ಕಸ ಹೊಡೆದು ನೆಲ ಒರೆಸಿ ಪಾತ್ರೆ ತೊಳೆದು ಎಲ್ಲ ಮಾಡಾಯ್ತು. ಬೇಗ ಅಂಗಡಿಗೆ ಹೋಗ್ಬಿಟ್ಟು ಸಾಮಾನು ತಗೊಬರ್ತೀನಿ ಅಡಿಗೆ ಮಾಡೋದಕ್ಕೆ, ಸರಿನಾ? ವಾ ಸೊಸಿ ಮುದ್ದು ಖಾಲಿ ಚಕ್ರ ಕಟ್ಕೊಂಡು ಓಡ್ಬೇಡ. ಬರೋರ್ಗೆ ಗೆಸ್ಟ್ಗಳಿಗೆ ಮರ್ಯಾದೆ ಕೊಡೋಕಂತ ಜ್ಯೂಸು ಚಿಪ್ಸ್ ಎಲ್ಲ ಕೊಡ್ತಾರಲ್ಲ, ಅದೇನೋ ವೆಲ್ಕಮ್ ಡ್ರಿಂಕ್ಸ್ ಅಂತ, ಅದು ತಗೊಂಡ್ ಬರವಾ? ನಮ್ಮ ಬೀಗರು ಒಳ್ಳೆ ಮನೆಗೆ ಮಗಳನ್ನ ಕೊಟ್ಟವ್ರೆ ತಾನೆ, ಅದನ್ನ ತಗೊಬಂದು ಬಿಡವಾ? ಅಯ್ಯೋ ಹೌದು ಅಲ್ವಾ? ಓಕೆ ಓಕೆ ತಗೊಬರ್ತೀನಿ ಅತ್ತೆ. ಚೆನ್ನಾಗಿದೆ ವೆಲ್ಕಮ್ ಡ್ರಿಂಕ್, ತಗೋಬ. ರಕ್ಷಿತವ್ವ ಅಡಿಗೆ ಐತೇನವ್ವ? ಅತ್ತೆ ಅಡಿಗೆ ಆಗೋಯ್ತು. ಎಷ್ಟು ಫಾಸ್ಟ್ ಅಂತ ಅಡಿಗೆ ಮಾಡಿದೀನಿ ನೋಡಿ. ಇನ್ನು ಅಪ್ಪ ಅಮ್ಮ ಬರೋದು ಮಾತ್ರ ಬಾಕಿ. ಇದೇನಿದು, ಅಪ್ಪ ಅಮ್ಮ ಬಂದೇ ಇಲ್ವಲ್ಲ? ಅತ್ತೆ ಅಪ್ಪ ಅಮ್ಮ ಇನ್ನೂ ಬಂದೇ ಇಲ್ಲ, ಅರ್ಧ ಗಂಟೆ ಆಯ್ತು ಇನ್ನೂ ಬಂದೇ ಇಲ್ಲ. ಯಾಕೆ? ಕಾಲ್ ಏನಾದ್ರು ಮಾಡಿದ್ರ ಲೇಟ್ ಆಗತ್ತೆ ಅಂತ? ಹ್ಞೂ ಕಣವ, ಕಾಲ್ ಮಾಡಿದ್ರು. ಇವತ್ತು ಬರಲ್ಲ, ನಾವು ನಾಳೆ ಬರ್ತೀವಿ ಅಂತ ಕಾಲ್ ಮಾಡಿದ್ರು. ಹ್ಞೂ ಕಣವ. ಅಯ್ಯೋ ದೇವ್ರೆ, ಇವತ್ತು ಅಪ್ಪ ಅಮ್ಮ ಬರ್ತಾರೆ ಅಂತ ಕಸ ಹೊಡೆದಿದ್ದಾಯ್ತು, ನೆಲ ಒರೆಸಿದ್ದಾಯ್ತು, ಪಾತ್ರೆ ತೊಳೆದಿದ್ದಾಯ್ತು, ಅಲ್ಲ ಅಂಗಡಿಗೆ ಹೋಗ್ಬಿಟ್ಟು ಐಟಮ್ ತಂದಿದ್ದಾಯ್ತು. ಎಷ್ಟೊಂದು ವೆರೈಟಿ, ಪಾಯಸ, ಹೋಳಿಗೆ, ಚಿತ್ರಾನ್ನ, ಮೊಸರನ್ನ,
ಎಲ್ಲ ಹಾಳಾದ ಮುದುಕಿಯೇ. ಅಲ್ಲ ಅತ್ತೆ, ನಿನ್ನ ಮಗಳು ಅಳಿಯ ಬರ್ತಾರೆ ಅಂದ್ಬಿಟ್ಟು ನನ್ನ ತಾವ ಸುಳ್ಳು ಹೇಳ್ಬಿಟ್ಟು ಇಷ್ಟೊಂದೆಲ್ಲ ಕೆಲಸ ಮಾಡಿಸ್ದ. ಹೆಂಗೆ ನಾವು ಸಸ ಮುದ್ದು ಚೆನ್ನಾಗಿತ್ತ ಎಲ್ಲ ಕೆಲಸ ಮಾಡಿರೋದು. ನಮ್ಮ ಮೇಡಮ್ ಅವರು ದರ್ರಿಂದ ಕೆಳಗಡೆನೆ ಇಳಿಯುವುದಿಲ್ಲ ಆಗಿತ್ತು, ಕ್ವಾಣಿನ ಹೊರಗಡೆನೆ ಬರುವುದಿಲ್ಲ ಆಗಿತ್ತು. ಎ ಸಿ ರೂಮ್ನಾಗೆ ತುಂಬ ಬಿದ್ಕೊಂಡಿರ್ತಿದ್ರಿ. ಗಡತ್ತಾಗ ಮಾಡಿ ಹಾಕಿದ್ರೆ ಕ್ವಾಣಿಗೆ ತಗೊಂಡು ಹೋಗಿ ತಿನ್ನು ಕೊಟ್ರೆ ಆನಿ ತಿಂದಂಗೆ ತಿನ್ಕೊಂಡು ಅದೇನೋ ವರ್ಕೌಟ್ ಮಾಡ್ತಾ ಇದ್ದೆ. ಅಲ್ಲ ಕಣವ, ಇಲ್ಲೊಂದು ಅತ್ತೆ ಅನ್ನೋ ಮುದಿ ಗೂಬೆ ಐತೆ, ಅವಳಿಗೆ ಏನಾದ್ರೂ ಸಹಾಯ ಮಾಡಬೇಕು ಅನ್ನೋ ಏನಾದ್ರೂ ಇತ್ತ ನಿನಗೆ. ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ಬರ್ತಾವ್ರೆ ಅಂತ ಸುಳ್ಳು ಹೇಳಿರೋದು. ಅವ್ರಿಗೆ ಏನು ಫೋನ್ ಮಾಡಿಲ್ಲ. ಎಲ್ಲ ಮುದುಕಿ. ಅಲ್ಲ ಕಣ, ನಾನು ಬಾಯಿ ಮುಚ್ಕೊಂಡು ತೆಪ್ಪಗೆ ನನ್ನ ಬೆಡ್ರೂಮ್ನಲ್ಲಿ ಕುತ್ಕೊಂಡಿದ್ರೆ ನಿನಗೇನಾಗ್ತಿತ್ತು? ನಿನ್ನ ಮಗಳು ಅಳಿಯ ಬರ್ತಾನೆ ಅಂದ್ರೆ ನೀನು ಬೇಯಿಸಾಕ್ಬೇಕಿತ್ತು ಕೂಳ್ನ, ನನ್ನ ತವ ಬೇಯಿಸಿದ್ಯಾ? ಅಲ್ಲ ಕಣೆ, ನಾನು ಮಾಡಿರೋ ಅಡಿಗೆ ಏನಾರು ನಿನ್ನ ಮಗಳು ಅಳಿಯ ತಿಂದ್ರು ಅಂದ್ರೆ ಹೊಟ್ಟೆ ನೋವು ಬ್ಯಾನಿ ಬಂದು ಈ ಗುಡುಗುಡಿ ಗುಡುಗುಡಿ ಗುಡಿ ಗುಡಿ ಅಂತ ಕಣವ. ನೋಡ್ತಾ ಇರೋ ಅತ್ತಿ, ನನ್ನ ಶಾಪ ಹಂಗೆ ತಟ್ಟತ್ತೆ. ನನಗೆ ಮೋಸ ಮಾಡ್ತೀಯಲ್ಲ ಅತ್ತೆ? ನಿನ್ನಂತ ಕಟಾರಿ ಸೊಸಿ ನನ್ನಂತ ಮುದುಕಿಗೆ ಸಿಕ್ಕಿದ ಮೇಲೆ ನಿನ್ನಂತವ್ರಿಗೆ ಬುದ್ಧಿ ಕಲಿಸ್ಲೇಬೇಕು. ಇಲ್ಲ ಅಂದ್ರೆ ನಮ್ಗೆ 7 ಕೆರೆ ನೀರ್ನ ನಿಮ್ಮಂತ ಸೊಸೀರು ಕುಡಿಸ್ತಾರೆ. ಅಲ್ಲ ಕಣವ, ನಿನಗೇನಾದ್ರು ಬುದ್ಧಿ ಗಿದ್ದಿ ಇಲ್ಲ? ಮನೇಲಿ ವಯಸ್ಸಾದ ಅತ್ತೆ ಮಾವ ಇದ್ದಾರೆ. ನಾನು ಸೊಸೆಯಾಗಿ ಬಂದು 10 ವರ್ಷ ಆಯ್ತು. ಮನೇನ ಚೆನ್ನಾಗಿ ನೋಡ್ಕೊಂಡು, ಅತ್ತೆ ಮಾವನ್ ಚೆನ್ನಾಗಿ ಸೇವೆ ಮಾಡ್ಕೊಂಡು, ಗಂಡನ ಚೆನ್ನಾಗಿ ನೋಡ್ಕೊಂಡು, ಮನೆ ಜವಾಬ್ದಾರಿ ತಗೊಂಡು, ಅಡಿಗೆ ತಿಂಡಿ ಹಾಸಿಗೆ ಮಾಡ್ಕೊಂಡು, ಸ್ಕೂಲ್ಗೆ ಹೋಗೋ ಬರೋ ಮಕ್ಕಳನ್ನ ಪಾಠ ಓಟ ಮಾಡಿಸ್ಕೊಂಡು ಚೆನ್ನಾಗಿ ಇರಬೇಕು, ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಇರಬೇಕು ಅನ್ನೋದು ಏನಾದ್ರೂ ಬುದ್ಧಿ ಗಿದ್ದಿ ಆಯ್ತಾ ನಿನಗೆ? ಅದೆಲ್ಲ ಬಿಟ್ಟು ಅಲ್ಲ ಹೋಗ್ತಾ ಬರ್ತಾ ಮೇಲೆ ಕ್ವಾಣಿಯಾಗಿ ಎ ಸಿ ರೂಮ್ನಾಗ ಹೋಗಿ ಕುತ್ಕೊಂಡು ಅಲ್ಲಿ ಏನೋ ಕಂಪ್ಯೂಟರ್ನಾಗ ಲಪಟಪ 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 ಅಂತ ಮಾಡ್ತಿಯಲ್ಲ, ನಿನಗೆ ಹೊಟ್ಟಿಗೆ ಯಾರು ತಂದು ಹಾಕ್ತಾರೆ? ಯಾರು ಮಾಡ್ಸಾಕ್ತಾರೆ? ಅಲ್ಲ ಕಣವ, ಲಪಟಪ ಲಪಟಪ ಅಂತ ಮಾಡಿದ್ರೆ ನೀವು ದುಡ್ಡು ಕೊಡ್ತಾರೆ, ಬಿಟ್ಟರೆ ಹೊಟ್ಟೆ ಕೂಲಿ ಯಾರಾದ್ರೂ ಮಾಡಾಕ್ತಾರೆ. ಅದು ಬಿಟ್ಟು ಅಲ್ಲ ಯಾರು ಜಗತ್ನಾಗೆ ನಿಂತರ ಕೆಲಸನ ಮಾಡೋದಿಲ್ವೇನೆ? ಆಫೀಸ್ ಕೆಲಸನ ಮಾಡ್ಕೊಂಡು, ಮನೆ ಕೆಲಸನ ಮಾಡ್ಕೊಂಡು, ಗಂಡ ಹೆಂಡತಿ ಅತ್ತಿ ಮಾವ ಸಂಸಾರನ ಹೆಂಗ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ? ನಿಮ್ಗೇನಾದ್ರು ಬುದ್ಧಿ ಐತೇನೆ? ಅಲ್ಲ ಕಣವ, ನಿನ್ನ ಅಪ್ಪ ಅಮ್ಮ ಅಂತ ಬರ್ತಾರೆ ಅಂದಿದ ತಕ್ಷಣ ಎಲ್ಲ ಕೆಲಸ ಹೆಂಗ್ ಮಾಡ್ದಿ? ಅದೇ ಮನೆಗೆ ಬೇರೆಯವ್ರು ಯಾರು ಬರ್ತಾರೆ ಅಂದ್ರೆ ಒಂದು ಕೆಲಸ ಮಾಡೋದಿಲ್ವಲ್ಲ? ಇದು ಸರಿ ಅನಿಸ್ತದೆ ನಿಂಗೆ? ಯೋಚನೆ ಮಾಡು. ಇವತ್ತು ಇನ್ನು ಮುಂದೆ ಅದ್ರ ಬುದ್ಧಿ ಕಲಿ. ಅದು ಬಿಟ್ಟು ಹಿಂಗೆ ಇರ್ತೀನಿ ಅಂತಂದ್ರೆ ಇಂಥ ಚಾಟಿ ಇಟ್ಕೊಂಡು 10 ಬೀಳ್ತವೆ ನಿನ್ನ ಬೆನ್ನ ಮೇಲೆ. ಬರಿ, ದಯವಿಟ್ಟು ಕ್ಷಮಿಸ್ರಿ ಅತ್ತೆ, ನಾನು ಮಾಡಿರೋ ತಪ್ಪು. ನನ್ನ ಸಂಸಾರ, ಗಂಡ ಮಕ್ಕಳು, ಮನೆ ಅಂತ ಜವಾಬ್ದಾರಿ ತಗೊಬೇಕಿತ್ತು. ನಾನು ಕಲ್ತಿದ್ದೀನಿ ಅನ್ನೋ ಅಹಂಕಾರದಲ್ಲಿ ಇದನ್ನೆಲ್ಲ ಮಾಡಿದೆ. ಕ್ಷಮಿಸಿ ಅತ್ತೆ. ವೆರಿ ಗುಡ್ ಸೊಸೆ ಮುದ್ದು, ನನ್ನನ್ನು ಕ್ಷಮಿಸ್ಬಿಡಪ್ಪ. ಸುಳ್ಳು ಹೇಳಿರೋದಕ್ಕೆ ನಿನಗೆ ಬುದ್ಧಿ ಕಲಿಸ್ಬೇಕು ಅಂತಾನೆ ಕಣವ ನಾನು ಸುಳ್ಳು ಹೇಳಿರೋದು. ಸರಿ ಆಯಿತು ಅತ್ತೆ, ನನ್ನ ತಪ್ಪನ್ನು ನಾನು ತಿದ್ದುಕೊಳ್ತೀನಿ. ಇನ್ಮೇಲೆ ಈ ರೀತಿ ಮಾಡಲ್ಲ. ಮನೆ ಕೆಲಸ ಜೊತೆ ಆಫೀಸ್ ಕೆಲಸನೂ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ನಿಮ್ಗೆ ಕಾಟ ಕೊಡಲ್ಲ. ಬಾ ದಾರಿಗೆ. ಎಲ್ರಿಗೂ ನಮಸ್ಕಾರ. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ಕತೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ತಪ್ಪು ಮಾಡ್ತಿರೋ ಸೊಸೆಗೆ ನಮ್ಮ ಅತ್ತೆ ಹೇಗೆ ಬುದ್ಧಿ ಕಲಿಸಿದ್ದಾರೆ ಅಂತ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ನ ತಿಳಿಸಿ. ನಿಮ್ಗೆ ಹೇಗೆ ಅನಿಸ್ತು ಅಂತಲೂ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ.